ಕಥೆಯ ಆರಂಭದಲ್ಲಿ ನಾವು ಮ್ಯಾಕ್ಸ್ ಎಂಬ ವ್ಯಕ್ತಿಯನ್ನು ನೋಡ್ತೇವೆ. ಈ ಬಂಜರು ಭೂಮಿಯಲ್ಲಿ ಅವನು ಹೇಗೋ ಬದುಕುಳಿಯಲು ಹೋರಾಡ್ತಿದ್ದನು. ನಿಜವಾಗಿ ಕೆಲವು ವರ್ಷಗಳ ಹಿಂದೆ ಭಯಾನಕ ನ್ಯೂಕ್ಲಿಯರ್ ಯುದ್ಧ ನಡೆದಿತ್ತು. ಆ ಯುದ್ಧ ಸಂಪೂರ್ಣ ಜಗತ್ತನ್ನೇ ನಾಶ ಮಾಡಿತ್ತು. ಈಗ ಈ ಭೂಮಿಯ ಮೇಲೆ ಕೆಲವೇ ಜನ ಮಾತ್ರ ಜೀವಂತ ಉಳಿದಿದ್ರು. ಅಷ್ಟರಲ್ಲಿ ಮ್ಯಾಕ್ಸ್ ಎಂಬ ವ್ಯಕ್ತಿ ಕೆಲವು ಅಪರಿಚಿತರ ವಾಹನಗಳಲ್ಲಿ ತನ್ನ ಕಡೆ ಬರುತ್ತಿರುವುದನ್ನು ಗಮನಿಸುತ್ತಾನೆ. ತಕ್ಷಣ ತನ್ನ ಕಾರನ್ನು ಸ್ಟಾರ್ಟ್ ಮಾಡಿ ಅಲ್ಲಿಂದ ಓಡಲು ಪ್ರಯತ್ನಿಸುತ್ತಾನೆ. ಆದರೆ ಅವರು ಕೂಡ ಅವನನ್ನು ಬೆನ್ನಟ್ಟಲು ಆರಂಭಿಸ್ತಾರೆ. ಅವರು ವಾರ್ ಬಾಯ್ಸ್ ಎಂಬ ಗುಂಪಿನವರು. ಅವರು ವಿಚಿತ್ರವಾದ ಒಂದು ಭಯಾನಕ ರೋಗದಿಂದ ಬಳಲುತ್ತಿದ್ದರು. ಬದುಕಲು ಅವರಿಗೆ ಬೇರೆ ಮನುಷ್ಯರ ರಕ್ತದ ಅಗತ್ಯವಿತ್ತು. ಅದಕ್ಕಾಗಿ ಅವರು ಮ್ಯಾಕ್ಸ್ ಅನ್ನು ಹಿಡಿಯಲು ಯತ್ನಿಸುತ್ತಿದ್ದರು. ಕೊನೆಗೆ ವಾರ್ ಬಾಯ್ಸ್ ಮ್ಯಾಕ್ಸ್ನ ಕಾರಿಗೆ ಡಿಕ್ಕಿ ಹೊಡೆದು ಅವನನ್ನು ಹಿಡಿದುಕೊಳ್ಳುತ್ತಾರೆ ಮತ್ತು ತಮ್ಮ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಈಗ ಮ್ಯಾಕ್ಸ್ ಬಂಧಿಯಾಗಿದ್ದನು. ಅವರು ಅವನ ಬೆನ್ನಿನ ಮೇಲೆ ಅವನ ಬ್ಲಡ್ ಗ್ರೂಪ್ ಅನ್ನು ಬರೆಯುತ್ತಾರೆ. ಯಾಕೆಂದ್ರೆ ಯಾರಿಗಾದರೂ ಅವನ ರಕ್ತ ಬೇಕಾದರೆ ಬಳಸಬಹುದು ಅಂತ. ನಂತರ ತಮ್ಮ ಗ್ಯಾಂಗ್ನ ಚಿಹ್ನೆಯನ್ನು ಅವನ ದೇಹದ ಮೇಲೆ ಗುರುತು ಹಾಕಲು ಶುರು ಮಾಡ್ತಾರೆ. ಆ ಸಮಯದಲ್ಲಿ ಮ್ಯಾಕ್ಸ್ ಹೇಗೋ ತಪ್ಪಿಸಿಕೊಂಡು ಓಡಲು ಪ್ರಯತ್ನಿಸುತ್ತಾನೆ. ಆದರೆ ಓಡುತ್ತಿದ್ದಾಗ ಅವನಿಗೆ ಕೆಲವು ಜನರ ಭ್ರಮೆಗಳು ಕಾಣುತ್ತವೆ. ಅವರು ಅವನ ಬಳಿ ಸಹಾಯ ಕೇಳುತ್ತಿರ್ತಾರೆ, ಏಕೆಂದ್ರೆ ಮ್ಯಾಕ್ಸ್ ಅವರನ್ನು ಉಳಿಸಲಾಗಿರಲಿಲ್ಲ. ಅಂಡ್ ಅವ್ರು ಬೇರೆ ಯಾರೂ ಅಲ್ಲ, ಅವನ ಹೆಂಡತಿ ಮಕ್ಕಳೇ ಆಗಿದ್ದಾರೆ. ಅವ್ರು ನ್ಯೂಕ್ಲಿಯರ್ ಯುದ್ಧದಲ್ಲಿ ಸತ್ತೋರ್ಗಿದ್ದಾರೆ. ಆದರೆ ಕೆಲವೇ ಕ್ಷಣಗಳಲ್ಲಿ ವಾರ್ ಬಾಯ್ಸ್ ಮತ್ತೆ ಅವನನ್ನು ಹಿಡಿದುಕೊಳ್ತಾರೆ. ಇಲ್ಲಿಂದ ಕಥೆ ಮತ್ತೊಂದು ಕಡೆ ತಿರುಗುತ್ತದೆ. ಈಗ ನಾವು ಇಮಾರ್ಟನ್ ಜೋ ಎಂಬ ವ್ಯಕ್ತಿಯನ್ನು ನೋಡುತ್ತೇವೆ. ಅವನು ವಿಶೇಷ ರೀತಿಯ ಕವಚ ಧರಿಸಿದ್ದಾನೆ, ಏಕೆಂದರೆ ಅವನು ಕೂಡ ಆ ಭಯಾನಕ ರೋಗದ ಬಲಿಯಾಗಿದ್ದನು. ಎಲ್ಲಾ ವಾರ್ ಬಾಯ್ಸ್ ಅವನಿಗಾಗಿ ಕೆಲಸ ಮಾಡುತ್ತಿದ್ದರು ಮತ್ತು ಅವನನ್ನೇ ದೇವರಂತೆ ಪೂಜಿಸುತ್ತಿದ್ದರು. ಇಮಾರ್ಟನ್ ಜೋ ಸಂಪೂರ್ಣ ಜನರನ್ನು ನಿಯಂತ್ರಿಸುತ್ತಿದ್ದನು, ಏಕೆಂದರೆ ಈ ಭೂಮಿಯ ಮೇಲೆ ನೀರು ಬಹುತೇಕ ಮುಗಿದು ಹೋಗಿತ್ತು. ಭೂಮಿಯಿಂದ ನೀರು ತೆಗೆಯಬಲ್ಲ ಯಂತ್ರಗಳು ಇಮಾರ್ಟನ್ ಜೋ ಬಳಿ ಮಾತ್ರ ಇದ್ದವು. ಅವನು ಹಲವರನ್ನು ಬಂದಿಯಾಗಿಟ್ಟುಕೊಂಡಿದ್ದನು, ಯಾಕೆಂದರೆ ಅವರ ರಕ್ತವನ್ನು ಬಳಸಬಹುದು ಅಂತ. ಅಂದ್ರೆ ಯಾರು ಆರೋಗ್ಯವಾಗಿರ್ತಾರೋ ಅವರ ರಕ್ತವನ್ನ ಇವರು ತಮ್ಮ ದೇಹಕ್ಕೆ ಹಾಕೊಳ್ತಾ ಇರ್ತಾರೆ. ಇದರಿಂದ ಅವರಿಗೆ ಎನರ್ಜಿ ಸಿಗ್ತಾ ಇರುತ್ತೆ. ಇಲ್ಲಿ ಜನರ ಜೀವನ ನರಕಕ್ಕಿಂತಲೂ ಭಯಾನಕವಾಗಿತ್ತು. ಇಮಾರ್ಟನ್ ಜೋ ಕೆಲವೊಮ್ಮೆ ಜನರಿಗೆ ಸ್ವಲ್ಪ ನೀರು ಬಿಡುತ್ತಿದ್ದನು, ಆದರೆ ಅದು ತುಂಬಾನೇ ಕಡಿಮೆಯಾಗಿರುತ್ತೆ. ನೀರಿಗಾಗಿ ಜನರು ಒಬ್ಬರಿಗೊಬ್ಬರು ಹೊಡೆದಾಡುವ ಪರಿಸ್ಥಿತಿ ಅಲ್ಲಿತ್ತು. ಈಗ ನಾವು ಪ್ಯೂರಿಯಸಾ ಎಂಬ ಮಹಿಳೆಯನ್ನ ನೋಡ್ತೇವೆ. ಅವಳು ಇಮಾರ್ಟನ್ ಜೋಗಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಆ ದಿನ ಕೆಲವು ವಾರ್ ಬಾಯ್ಸ್ನ ಜೊತೆ ಆಯಿಲ್ ಟೌನ್ಗೆ ಕಳುಹಿಸ್ತಾನೆ, ಯಾಕಂದ್ರೆ ಅಲ್ಲಿಂದ ಪೆಟ್ರೋಲ್ ತೆಗೆದುಕೊಂಡು ಬರಲಿ ಅಂತ. ಪ್ಯೂರಿಯಸಾ ತನ್ನ ದೊಡ್ಡ ಟ್ಯಾಂಕರನ್ನು ತೆಗೆದುಕೊಂಡು ಹೊರಡುತ್ತಾಳೆ. ಮೊದಲಿಗೆ ಅವಳು ಫ್ಯೂಲ್ ಟೌನ್ ಕಡೆಗೇನೆ ಹೋಗುತ್ತಿರುವಂತೆ ಕಾಣ್ತಾ ಇರುತ್ತೆ. ಆದರೆ ಅಚಾನಕ್ಕಾಗಿ ಅವಳು ತನ್ನ ಟ್ರಕ್ಕನ್ನು ಮತ್ತೊಂದು ದಿಕ್ಕಿಗೆ ತಿರುಗಿಸ್ತಾಳೆ. ಪ್ಯೂರಿಯಸಾ ಎಲ್ಲರ ಲೀಡರ್ ಆದ್ದರಿಂದ ವಾರ್ ಬಾಯ್ಸ್ಗಳು ಕೂಡ ಯಾವುದೇ ಪ್ರಶ್ನೆಯನ್ನು ಕೇಳದೆ ಅವಳನ್ನು ಫಾಲೋ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಮಾರ್ಟನ್ ಜೋ ಬಳಿ ಇದ್ದ ಒಂದು ಕುಬ್ಜ ಅಂಗವಿಕಲ ವ್ಯಕ್ತಿ ದೂರದರ್ಶನದ ಮೂಲಕ ಪ್ಯೂರಿಯಸಾವನ್ನು ಗಮನಿಸ್ತಾ ಇರ್ತಾನೆ. ಅವನು ಇಮಾರ್ಟನ್ ಜೋಗೆ ಹೇಳುತ್ತಾನೆ, ಪ್ಯೂರಿಯಸಾ ಆಯಿಲ್ ಟೌನ್ ಕಡೆಗೆ ಹೋಗದೆ ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದಾಳೆ ಅಂತ. ಇದನ್ನು ಕೇಳುತ್ತಿದ್ದಂತೆ ಇಮಾರ್ಟನ್ ಜೋ ಓಡುತ್ತಾ ಒಂದು ಸೀಕ್ರೆಟ್ ರೂಮ್ಗೆ ಹೋಗುತ್ತಾನೆ. ಅಲ್ಲಿ ಅವನು 5 ಹುಡುಗಿಯರನ್ನ ಬಂದಿಯಾಗಿ ಇಟ್ಕೊಂಡಿದ್ದನು, ಏಕೆಂದ್ರೆ ಅವನು ಅವರ ಮೂಲಕ ಮಕ್ಕಳನ್ನ ಪಡೆದು ತನ್ನ ವಂಶವನ್ನ ಮುಂದುವರಿಸಬೇಕೆಂದು ಕೊಂಡಿರ್ತಾನೆ. ಆದ್ರೆ ಆ ರೂಮಲ್ಲಿ ಯಾರೂ ಇರೋದಿಲ್ಲ. ಆ 5 ಹುಡುಗಿಯರು ಅಲ್ಲಿಂದ ಕಾಣೆಯಾಗಿರ್ತಾರೆ. ಇದನ್ನು ನೋಡಿದ ಇಮಾರ್ಟನ್ ಜೋ ಕೋಪದಿಂದ ಹುಚ್ಚರಂತೆ ಮಾಡ್ತಾ ಇರ್ತಾನೆ, ಯಾಕಂದ್ರೆ ಅವನಿಗೆ ತಕ್ಷಣ ಅರ್ಥವಾಗಿರುತ್ತೆ ಪ್ಯೂರಿಯಸಾ ಆ ಹುಡುಗಿಯರನ್ನ ಕರ್ಕೊಂಡು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿದ್ದಾಳೆ ಅಂತ. ಕೋಪದಲ್ಲಿ ಅವನು ತನ್ನ ಸಂಪೂರ್ಣ ವಾರ್ ಬಾಯ್ಸ್ ಆರ್ಮಿಗೆ ಅವರನ್ನ ಹಿಡಿತರಲು ಆದೇಶವನ್ನ ಕೊಡ್ತಾನೆ. ಇದನ್ನು ಕೇಳುತ್ತಿದ್ದಂತೆ ಎಲ್ಲ ವಾರ್ ಬಾಯ್ಸ್ಗಳು ಖುಷಿ ಪಡ್ತಾರೆ, ಏಕೆಂದ್ರೆ ಅವರು ಇಮಾರ್ಟನ್ ಜೋನನ್ನ ತಮ್ಮ ದೇವರಂತೆ ನಂಬ್ತಾ ಇರ್ತಾರೆ. ಅವನಿಗಾಗಿ ನಾವು ಸತ್ತರೆ ನಮಗೆ ಸ್ವರ್ಗ ಸಿಗುತ್ತೆ ಅಂತ ಭಾವಿಸ್ತಾ ಇರ್ತಾರೆ. ಆದ್ರೆ ಅದು ಒಂದು ಮೂಢನಂಬಿಕೆ ಆಗಿತ್ತು. ಎಲ್ಲ ವಾರ್ ಬಾಯ್ಸ್ಗಳು ತಮ್ಮ ವಾಹನದ ಸ್ಟೇರಿಂಗ್ ಅನ್ನು ಹಿಡಿದು ಹೊರಡ್ತಾ ಇರ್ತಾರೆ. ಅಷ್ಟರಲ್ಲಿ ನಾವು ನಕ್ಸ್ ಎಂಬ ವಾರ್ ಬಾಯ್ಸ್ ಅನ್ನ ನೋಡ್ತೇವೆ. ಅವನು ತುಂಬಾನೇ ದುರ್ಬಲನಾಗಿದ್ದನು. ಅದಕ್ಕಾಗಿ ಅವನಿಗೆ ಆವಾಗಲೇ ಹಿಡ್ಕೊಂಡು ಬಂದಂತ ಮ್ಯಾಕ್ಸ್ನ ರಕ್ತವನ್ನ ಹಾಕಲಾಗ್ತಾ ಇರುತ್ತೆ, ಯಾಕಂದ್ರೆ ಮ್ಯಾಕ್ಸ್ ಒಬ್ಬ ಆರೋಗ್ಯವಂತ ಮನುಷ್ಯ ಆಗಿರ್ತಾನೆ. ಅದೇ ಸಮಯದಲ್ಲಿ ನಕ್ಸ್ ನೋಡುತ್ತಾನೆ, ಥಾಮಸ್ ಎಂಬ ವ್ಯಕ್ತಿ ಅವನ ಕಾರಿನ ಸ್ಟೇರಿಂಗ್ ಅನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ನಕ್ಸ್ ಅವನನ್ನು ತಡೆದು ಹೇಳ್ತಾನೆ, ಅದು ನನ್ನ ಕಾರಿನ ಸ್ಟೇರಿಂಗು, ನಾನು ನಿಮ್ಮ ಜೊತೆ ಬರ್ತೇನೆ ಅಂತ. ಥಾಮಸ್ ನಗುತ್ತಾ ಹೇಳ್ತಾನೆ, ನೀನು ಸರಿಯಾಗಿ ನಿಲ್ಲೋಕೆ ಆಗ್ತಾ ಇಲ್ಲ, ಯುದ್ಧ ಹೇಗೆ ಮಾಡ್ತೀಯ ಅಂತ. ಇದನ್ನು ಕೇಳಿದ ನಕ್ಸ್ ಕೋಪದಿಂದ ಅವನ ತಲೆಗೆ ಹೊಡೆದು ಹೇಳುತ್ತಾನೆ, ನಾನು ಇಮಾರ್ಟನ್ ಜೋಗಾಗಿ ಸಾಯಬೇಕು, ಆಗ ನನಗೆ ಸ್ವರ್ಗ ಸಿಗುತ್ತದೆ ಅಂತ ಹೇಳ್ತಾನೆ. ಕೊನೆಗೆ ಥಾಮಸ್ ಕೂಡ ಅವನ ಮಾತನ್ನ ಒಪ್ಕೊಳ್ತಾನೆ.
ನಂತರ ಅವರು ಮ್ಯಾಕ್ಸನ್ನು ಕಾರಿನ ಮುಂದೆ ಕಟ್ಟಿ ಹಾಕ್ತಾರೆ. ಯಾಕಂದರೆ ನಕ್ಸ್ಗೆ ಅವನ ರಕ್ತದಿಂದ ನಿರಂತರ ಶಕ್ತಿ ಸಿಗ್ತಾ ಇರಲಿ ಅಂತ ಇಲ್ಲಿ ಬ್ಲಡ್ಡನ್ನು ಸಲೈನ್ ಥರ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇರ್ತಾರೆ. ಈಗ ಎಲ್ಲರೂ ತಮ್ಮ ವಾಹನಗಳಲ್ಲಿ ಫ್ಯೂರಿಯಸವನ್ನು ಹಿಡಿಯಲು ಹೊರಡ್ತಾರೆ. ಇಮ್ಮೋರ್ಟಲ್ ಜೋ ಎಲ್ರಿಗೆ ಒಂದು ಎಚ್ಚರಿಕೆಯನ್ನು ಹೇಳ್ತಾನೆ. ನೋಡಿ, ಆ 5 ಹುಡುಗಿಯರಿಗೆ ಏನೂ ಆಗಬಾರ್ದು, ಅವರು ನನ್ನ ಮಕ್ಕಳ ತಾಯಿ ಆಗುವವರು, ಸೊ ಅವರು ಜೀವಂತವಾಗಿಯೇ ಬೇಕು ನನಗೆ ಅಂತ ಹೇಳ್ತಾನೆ. ನಕ್ಸ್ ತನ್ನ ವಾಹನವನ್ನು ತುಂಬಾ ವೇಗದಲ್ಲಿ ಮುಂದೆ ಚಲಾಯಿಸ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಇಮ್ಮೋರ್ಟಲ್ ಜೋನ ಕಣ್ಣು ನಕ್ಸ್ನ ಮೇಲೆ ಬೀಳುತ್ತೆ. ಇದನ್ನು ನೋಡಿದ ನಕ್ಸ್ ತುಂಬಾನೇ ಖುಷಿ ಆಗ್ಬಿಡ್ತಾನೆ. ಯಾಕಂದ್ರೆ ಅವರು ಇಮ್ಮೋರ್ಟಲ್ ಜೋನ ದೇವ್ರ ತರ ಟ್ರೀಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಅವರು ತುಂಬಾನೇ ಖುಷಿ ಆಗ್ತಾರೆ. ಅದಾದ ನಂತರ ನಕ್ಸ್ ತನ್ನ ಕಾರನ್ನ ಫುಲ್ ಸ್ಪೀಡ್ ನಲ್ಲಿ ಮುಂದೆ ಓಡಿಸ್ತಾನೆ. ಇನ್ನೊಂದು ಕಡೆ ಫ್ಯೂರಿಯಾಸ ಈಗಾಗಲೇ ಇಮ್ಮೋರ್ಟಲ್ ಜೋನ ಆರ್ಮಿಯಿಂದ ತುಂಬಾನೇ ಮುಂದೆ ಹೋಗಿರ್ತಾಳೆ. ಅವಳು ಪೂರ್ವದ ದಿಕ್ಕಿನ ಕಡೆ ವೇಗವಾಗಿ ಸಾಗ್ತಾ ಇರ್ತಾಳೆ. ಫ್ಯೂರಿಯಾಸಗೆ ಒಂದು ನಂಬಿಕೆ ಇತ್ತು, ಪೂರ್ವದಲ್ಲಿ ಹಸಿರು ತುಂಬಿದ ಒಂದು ಕಾಡು ಇದೆ, ಅಲ್ಲಿ ನೀರು ಇದೆ, ಅಲ್ಲಿ ಆಹಾರ ಇದೆ ಮತ್ತು ಶಾಂತಿಯ ಜೀವನ ಇದೆ ಅಂತ. ಆ ಆಶಯದೊಂದಿಗೆ ಅವಳು ಆ 5 ಹುಡುಗಿಯರನ್ನ ಕರ್ಕೊಂಡು ಆ ದಿಕ್ಕಿನ ಕಡೆ ಹೋಗ್ತಾ ಇರ್ತಾಳೆ. ಆದರೆ ಅವಳ ಜೊತೆ ಬರುತ್ತಿದ್ದ ವಾರ್ ಬಾಯ್ಸ್ಗಳಿಗೆ ಈ ಸತ್ಯದ ಬಗ್ಗೆ ಏನೂ ಗೊತ್ತೇ ಇರೋದಿಲ್ಲ. ಅವರು ಕೇವಲ ಫ್ಯೂರಿಯಾಸವನ್ನು ಫಾಲೋ ಮಾಡ್ತಾ ಇರ್ತಾರೆ. ಆದರೆ ಹಿಂಬದಿಯಿಂದ ಬರುತ್ತಿದ್ದ ಇಮ್ಮೋರ್ಟಲ್ ಜೋನ ಸಿಗ್ನಲ್ಗಳು ಕಾಣುತ್ತಿದ್ದಂತೆ ಅವರಿಗೆ ಫ್ಯೂರಿಯಾಸ ಮೇಲೆ ಇವಾಗ ಅನುಮಾನ ಬರಲು ಸ್ಟಾರ್ಟ್ ಆಗುತ್ತೆ. ವಾರ್ ಬಾಯ್ಸ್ ಈಗ ಫ್ಯೂರಿಯಾಸವನ್ನ ಕೇಳ್ತಾನೆ, ನಮ್ಮ ಹಿಂದೆ ಎಲ್ಲ ವಾರ್ ಬಾಯ್ಸ್ಗಳು ಏನಕ್ಕೆ ಬರ್ತಾ ಇದ್ದಾರೆ ಅಂತ. ಆದರೆ ಫ್ಯೂರಿಯಾಸ ಯಾವುದೇ ಉತ್ತರ ಕೊಡದೆ ಮುಂದೆ ಹೋಗೋಣ ಅಂತ ಮಾತ್ರ ಹೇಳ್ತಾಳೆ. ಸ್ವಲ್ಪ ಸಮಯದ ನಂತರ ಅವರು ಮತ್ತೊಂದು ಗ್ಯಾಂಗ್ನ ಪ್ರದೇಶಕ್ಕೆ ತಲುಪ್ತಾರೆ. ಅಲ್ಲಿ ಇದ್ದ ಗ್ಯಾಂಗು ಯಾರೋ ನಮ್ಮ ಜಾಗಕ್ಕೆ ಬಂದಿದ್ದಾರೆ ಅಂತ ತಮ್ಮ ಎಲ್ಲ ಜನರೊಂದಿಗೆ ಇವರ ಮೇಲೆ ಅಟ್ಯಾಕ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಫ್ಯೂರಿಯಾಸಾದ ಟೀಮ್ ಕೂಡ ಸುಮ್ಮನೆ ಇರಲ್ಲ. ಅವರು ಕೂಡ ಡೇಂಜರಸ್ ಆಗಿ ಅಟ್ಯಾಕ್ ಮಾಡಿ ಅವರ ಗಾಡಿಗಳನ್ನು ಧ್ವಂಸ ಮಾಡ್ತಾ ಇರ್ತಾರೆ. ಆದರೆ ಅಷ್ಟರಲ್ಲಿ ಆ ಗ್ಯಾಂಗ್ನ ಒಂದು ಭಯಾನಕವಾದ ಪವರ್ಫುಲ್ ಆದ ಟ್ರಕ್ಕನ್ನು ತಗೊಂಡು ಬರ್ತಾರೆ. ಅದೇ ಸಮಯದಲ್ಲಿ ನಕ್ಸ್ ಆಲ್ರೆಡಿ ಫ್ಯೂರಿಯಾಸಾದ ಟ್ಯಾಂಕರ್ಗೆ ತುಂಬಾನೇ ಹತ್ರ ಬಂದಿರ್ತಾನೆ. ನಕ್ಸ್ ಮತ್ತು ಥಾಮಸು ತಮ್ಮ ಟೀಮ್ನ ಜೊತೆ ಆ ಗ್ಯಾಂಗ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ನಿಧಾನವಾಗಿ ಅವರು ಆ ಗ್ಯಾಂಗ್ನ ಎಲ್ಲ ಟ್ರಕ್ಗಳನ್ನು ಬ್ಲಾಸ್ಟ್ ಮಾಡಿ ಹಾಕ್ತಾರೆ. ಇವಾಗ ಫ್ಯೂರಿಯಾಸ ಜೊತೆ ಇದ್ದ ವಾರ್ ಬಾಯ್ ಟ್ರಕ್ ಸ್ಟಾಪ್ ಮಾಡು ಅಂತ ಹೇಳ್ತಾನೆ. ಬಟ್ ಫ್ಯೂರಿಯಾಸ ನಿಲ್ಸಲ್ಲ. ಇದರಿಂದ ಆ ವಾರ್ ಬಾಯ್ ಅಟ್ಯಾಕ್ ಮಾಡ್ತಾನೆ. ಫ್ಯೂರಿಯಾಸ ಅವನನ್ನು ಸಾಯಿಸ್ಬಿಡ್ತಾಳೆ. ನಂತರ ಈ ಕಡೆ ನಕ್ಸು ಫ್ಯೂರಿಯಾಸವನ್ನು ತಡೆಯಲು ಅವಳ ಟ್ರಕ್ನ ಕಡೆ ವೇಗವಾಗಿ ಹೋಗ್ತಾನೆ. ಆದರೆ ಅಷ್ಟರಲ್ಲಿ ಅವರ ಮುಂದೆ ಒಂದು ಭಯಾನಕವಾದ ಮರುಳಿನ ಬಿರುಗಾಳಿ ಬಂದ್ಬಿಡುತ್ತೆ. ಆದರೆ ಫ್ಯೂರಿಯಾಸ ಯಾವುದೇ ಭಯವಿಲ್ಲದೆ ನೇರವಾಗಿ ಬಿರುಗಾಳಿ ಒಳಗಡೆ ನುಗ್ತಾಳೆ. ನಕ್ಸ್ ಕೂಡ ಅವಳ ಹಿಂದೆನೇ ಹೋಗ್ತಾನೆ. ಆ ಬಿರುಗಾಳಿ ತುಂಬಾ ಅಪಾಯಕಾರಿಯಾಗಿರುತ್ತೆ. ಎಲ್ಲೇ ನೋಡಿದ್ರೂ ಮರಳು ಬಿಟ್ಟರೆ ಬೇರೇನೂ ಕಾಣಿಸ್ತಾ ಇರಲ್ಲ. ಆದರೂ ಕೂಡ ನಕ್ಸು ಫ್ಯೂರಿಯಾಸವನ್ನು ಹಿಂಬಾಲಿಸ್ತಾನೆ ಇರ್ತಾನೆ. ನಕ್ಸ್ ತನ್ನ ಕಾರಲ್ಲಿ ಪೆಟ್ರೋಲನ್ನು ಚೆಲ್ಲಿ ಫ್ಯೂರಿಯಾಸನ ಕಾರ್ನ ಹತ್ರ ಬಂದು ಇನ್ನೇನು ತನ್ನನ್ನು ತಾನು ಬ್ಲಾಸ್ಟ್ ಮಾಡ್ಕೋಬೇಕು ಅಂತ ಇರಬೇಕಾದ್ರೆ ಅದೇ ವೇಳೆಗೆ ಮ್ಯಾಕ್ಸ್ ಹೇಗೋ ಮಾಡಿ ಅವನನ್ನು ತಡಿತಾನೆ. ಹಾಗೆ ಅವರು ಫ್ಯೂರಿಯಾಸದ ಟ್ರಕ್ನ ಮುಂದೆ ಬರ್ತಾರೆ. ಆದರೆ ಅಚಾನಕ್ಕಾಗಿ ಅವರ ಕಾರು ಫ್ಯೂರಿಯಾಸ ಟ್ರಕ್ಗೆ ಡಿಕ್ಕಿ ಹೊಡೆದು ಕ್ರ್ಯಾಶ್ ಆಗಿಬಿಡುತ್ತೆ. ಮರುದಿನ ಬೆಳಿಗ್ಗೆ ಬಿರುಗಾಳಿ ಎಲ್ಲ ಶಾಂತವಾದ ನಂತರ ನಾವು ಮ್ಯಾಕ್ಸನ್ನು ನೋಡ್ತೇವೆ. ಅವನು ಆ ಕ್ರ್ಯಾಶಿಂದ ಹೇಗೋ ಬದುಕುಳಿದಿರ್ತಾನೆ. ಆದರೆ ಅವನಿಗೆ ಕಟ್ಟಿದ್ದ ಸರಪಳಿ ಇನ್ನೂ ಹಾಗೆ ಲಾಕ್ ಆಗಿಯೇ ಇರುತ್ತೆ. ಮ್ಯಾಕ್ಸ್ ನಕ್ಸನ್ನು ಕಾರಿನಿಂದ ಹೊರತೆಗೆದು ಒಂದು ಗನ್ನ ಸಹಾಯದಿಂದ ತನ್ನ ಕೈಗೆ ಹಾಕಿರುವ ಸರಪಳಿಯನ್ನು ಕಟ್ ಮಾಡಲು ಟ್ರೈ ಮಾಡ್ತಾನೆ. ಆದರೆ ಗನ್ ವರ್ಕ್ ಆಗಲ್ಲ, ಯಾಕಂದರೆ ಅದು ಕೆಟ್ಟೋಗ್ಬಿಟ್ಟಿರುತ್ತೆ. ಇದರಿಂದ ಮ್ಯಾಕ್ಸ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ. ಅಷ್ಟರಲ್ಲಿ ಅವನ ಕಣ್ಣು ಫ್ಯೂರಿಯಾಸಾದ ಟ್ರಕ್ ಮೇಲೆ ಬೀಳುತ್ತೆ. ಯಾಕಂದರೆ ಅವರು ಕೂಡ ನಿನ್ನೆಯೇ ಬಿರುಗಾಳಿಯಲ್ಲಿ ಸಿಕ್ಕು ಟ್ರಕ್ಕು ಆಫ್ ಆಗಿಬಿಟ್ಟಿರುತ್ತೆ. ಸೊ ಮ್ಯಾಕ್ಸ್ ನಕ್ಸನ್ನು ಎತ್ಕೊಂಡು ಅವರ ಕಡೆ ಹೋಗ್ತಾನೆ. ಅಲ್ಲಿ ಫ್ಯೂರಿಯಾಸ ತನ್ನ ಟ್ರಕ್ಕನ್ನು ರಿಪೇರಿ ಮಾಡ್ತಾ ಇರ್ತಾಳೆ. ಮ್ಯಾಕ್ಸ್ ಅಲ್ಲಿದ್ದ 5 ಹುಡುಗಿಯರಲ್ಲಿ ಒಬ್ಬಳ ತಲೆಗೆ ಗನ್ನನ್ನು ಇಟ್ಟು ನನ್ನ ಕೈಬೇಡಿಯನ್ನು ಕಟ್ ಮಾಡು ಅಂತ ಹೇಳ್ತಾನೆ. ಆ ಹುಡುಗಿ ಕೈಬೇಡಿಯನ್ನು ಕಟ್ ಮಾಡಲು ಶುರು ಮಾಡ್ತಾ ಇರಬೇಕಾದ್ರೆ ಫ್ಯೂರಿಯಾಸ ಮ್ಯಾಕ್ಸ್ ಮೇಲೆ ಅಚಾನಕ್ಕಾಗಿ ದಾಳಿ ಮಾಡಲು ಸ್ಟಾರ್ಟ್ ಮಾಡ್ತಾಳೆ. ಅವಳು ಅವನ ಗನ್ನನ್ನು ಕಸ್ಕೊಂಡು ಅವನಿಗೆ ಶೂಟ್ ಮಾಡ್ತಾಳೆ. ಆದರೆ ಅವಳಿಗೆ ಗೊತ್ತಿರಲ್ಲ ಆ ಗನ್ನು ವರ್ಕ್ ಆಗಲ್ಲ, ಕೆಟ್ಟೋಗಿದೆ ಅಂತ. ಆ್ಯಂಡ್ ಇದೇ ವೇಳೆಗೆ ಮ್ಯಾಕ್ಸ್ ಕೂಡ ವಾಪಸ್ಸು ಫ್ಯೂರಿಯಾಸ ಮೇಲೆ ದಾಳಿ ಮಾಡಲು ಸ್ಟಾರ್ಟ್ ಮಾಡಿಬಿಡ್ತಾನೆ. ಇಬ್ಬರ ನಡುವೆ ಭಾರಿ ಫೈಟ್ ನಡೆಯುತ್ತೆ. ಅಲ್ಲದೆ ವಾರ್ ಬಾಯ್ಸ್ ನಕ್ಸ್ ಕೂಡ ಎಚ್ಚರವಾಗಿ ಅವನು ಫ್ಯೂರಿಯಾಸವನ್ನು ಹಿಡಿಯಲು ಟ್ರೈ ಮಾಡ್ತಾನೆ. ಆ್ಯಂಡ್ ಹೀಗೆ ಮೂವರು ಒಬ್ಬರಿಗೊಬ್ಬರು ಹೊಡೆದಾಡ್ತಾ ಇರ್ತಾರೆ. ಕೊನೆಗೆ ಮ್ಯಾಕ್ಸ್ ಆ್ಯಂಡ್ ವಾರ್ ಬಾಯ್ಸ್ ಸೇರಿಕೊಂಡು ಸಂಹೌ ಫ್ಯೂರಿಯಾಸವನ್ನು ಹಿಡಿದು ಹಾಕ್ತಾರೆ. ನಕ್ಸ್ ಮ್ಯಾಕ್ಸ್ಗೆ ಹೇಳುತ್ತಾನೆ, ಇವರನ್ನು ಹಿಡಿದಿದ್ದಕ್ಕಾಗಿ ಇಮ್ಮೋರ್ಟಲ್ ಜೋ ನಮಗೆ ದೊಡ್ಡ ಬಹುಮಾನನೇ ಕೊಡ್ಬೋದು ಅಂತ ಹೇಳ್ತಾನೆ. ಆಗ ಮ್ಯಾಕ್ಸ್ ನಕ್ಸ್ಗೆ ತನ್ನ ಸರಪಳಿಯನ್ನು ಕತ್ತರಿಸಲು ಹೇಳ್ತಾನೆ. ನಕ್ಸ್ ಸರಪಳಿಯನ್ನು ಕತ್ತರಿಸಿದ ತಕ್ಷಣ ಮ್ಯಾಕ್ಸ್ ಅವನಿಗೆ ಜೋರಾಗಿ ಗುದ್ದುಬಿಡ್ತಾನೆ. ಇದರಿಂದ ನಕ್ಸ್ ಅಲ್ಲೇ ಕೆಳಗಡೆ ಬಿದ್ದು ಪ್ರಜ್ಞೆನಿ ತಪ್ಪಿ ಬಿಡ್ತಾನೆ. ನಂತರ ಮ್ಯಾಕ್ಸ್ ಅವರೆಲ್ಲರನ್ನು ಅಲ್ಲೇ ಬಿಟ್ಟು ಒಬ್ಬನೇ ಆ ಟ್ರಕ್ಕನ್ನು ತೆಗೆದುಕೊಂಡು ಮುಂದೆ ಹೊರಡ್ತಾನೆ.
ಇನ್ನೊಂದು ಕಡೆ ಇಮ್ಮೋಟನ್ ಜೋ ತನ್ನ ಸೈನ್ಯದೊಂದಿಗೆ ಇವರ ಕಡೆಗೇನೆ ಬರ್ತಾ ಇರ್ತಾನೆ. ಇತ್ತ ಮ್ಯಾಕ್ಸ್ನ ಟ್ರಕ್ಕು ಸ್ವಲ್ಪ ದೂರ ಹೋಗುತ್ತಿದ್ದಂತೆಯೇ ಅಚಾನಕ್ ಆಗಿ ನಿಂತು ಬಿಡುತ್ತೆ. ಏಕೆಂದ್ರೆ ಫ್ಯೂರಿಯಸ್ ಆ ಟ್ರಕ್ನಲ್ಲಿ ಒಂದು ಸೀಕ್ರೆಟ್ ಸೆಕ್ಯೂರಿಟಿ ಸೀಕ್ವೆನ್ಸ್ನ ಸೆಟ್ ಮಾಡಿರ್ತಾಳೆ. ಸೊ ಅವಳಿಲ್ಲದೆ ಆ ಟ್ರಕ್ಕು ಮುಂದೆ ಹೋಗುವುದು ಅಸಾಧ್ಯ. ಫ್ಯೂರಿಯಸ್ ಆಗಿ ಮೊದಲೇ ಗೊತ್ತಿತ್ತು ಮ್ಯಾಕ್ಸ್ ಟ್ರಕ್ಕನ್ನು ತೆಗೆದುಕೊಂಡು ಹೆಚ್ಚು ದೂರ ಹೋಗಲು ಸಾಧ್ಯವಿಲ್ಲ ಅಂತ. ಅದಕ್ಕಾಗಿ ಅವಳು ಅವನನ್ನು ಹಿಂಬಾಲಿಸ್ತಾ ಇರ್ತಾಳೆ. ಮ್ಯಾಕ್ಸ್ ಟ್ರಕ್ನ ಸ್ಟಾರ್ಟ್ ಮಾಡಲು ತುಂಬಾನೇ ಪ್ರಯತ್ನಿಸ್ತಾ ಇರ್ತಾನೆ, ಆದರೆ ಅದು ಸ್ಟಾರ್ಟ್ ಆಗ್ತಾನೆ ಇರೋದಿಲ್ಲ. ಅಷ್ಟರಲ್ಲಿ ಫ್ಯೂರಿಯಸ್ ಅವನ ಬಳಿ ಬಂದು ಹೇಳ್ತಾಳೆ, ಈ ಟ್ರಕ್ನಲ್ಲಿ ನಾನು ಒಂದು ಸೀಕ್ರೆಟ್ ಸೀಕ್ರೆಟ್ಸ್ನ ಸೆಟ್ ಮಾಡಿದ್ದೇನೆ, ನಾನಿಲ್ಲದೆ ಇದು ಓಡುವುದಿಲ್ಲ ಅಂತ. ನಂತರ ಮ್ಯಾಕ್ಸ್ ಅವಳಿಗೆ ಒಳಗಡೆ ಬರಲು ಹೇಳ್ತಾನೆ, ಆದರೆ ಫ್ಯೂರಿಯಸ್ ಹೇಳ್ತಾಳೆ, ನಾನು ಅಷ್ಟೇ ಅಲ್ಲ, ಈ 5 ಜನ ಹುಡುಗಿಯರನ್ನು ಬಿಟ್ಟು ನಾನು ಒಳಗಡೆ ಬರಲು ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ಕೊನೆಗೆ ಮ್ಯಾಕ್ಸ್ಗೆ ಬೇರೆ ಆಪ್ಷನ್ ಇಲ್ಲದೆ ಎಲ್ಲರನ್ನು ಒಳಗಡೆ ಕರ್ಕೋತಾನೆ. ಬಟ್ ಅವನಿಗೆ ಇನ್ನೂ ಅವರ ಮೇಲೆ ನಂಬಿಕೆ ಇರೋದಿಲ್ಲ. ಆದ್ರಿಂದ ಅವನು ಎಲ್ಲರಿಗೆ ಗನ್ ಪಾಯಿಂಟ್ ಮಾಡಿಯೇ ಇರ್ತಾನೆ. ಅಲ್ಲದೆ ಟ್ರಕ್ನಲ್ಲಿದ್ದ ಎಲ್ಲ ಗನ್ಗಳನ್ನು ವೆಪನ್ಗಳನ್ನು ತನ್ನಲ್ಲಿ ಇಟ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ನಕ್ಸ್ಗೆ ಪ್ರಜ್ಞೆ ಬರುತ್ತದೆ. ಟ್ರಕ್ ಈಗಾಗಲೇ ಮುಂದೆ ಹೋಗ್ತಾ ಇರೋದನ್ನು ನೋಡಿ ಅವನು ಓಡುತ್ತಾ ಟ್ಯಾಂಕರ್ ಮೇಲೆ ಹತ್ತುತ್ತಾನೆ. ಅದೇ ಸಮಯದಲ್ಲಿ ಟ್ರಕ್ ಒಳಗಡೆ ಕೂತಿದ್ದ ಆ 5 ಹುಡುಗಿಯರು ಬೈನಾಕುಲರಿಂದ ನೋಡಿದಾಗ ಇಮ್ಮೋರ್ಟಲ್ ಜೋ ಕಡೆಯಿಂದ ಇನ್ನೂ ಹೆಚ್ಚು ಜನರು ಅವನನ್ನು ಕೊಲ್ಲಲು ಬರ್ತಾ ಇರೋದು ಕಾಣಿಸ್ತದೆ. ನಿಜ ಹೇಳಬೇಕು ಅಂದರೆ ಇಮ್ಮೋರ್ಟಲ್ ಜೋ ಈಗ ತನ್ನ ಸಂಪೂರ್ಣ ಸೈನ್ಯದ ಜನರನ್ನ ತನ್ನ ಜೊತೆ ಸೇರಿಸಿಕೊಂಡು ಇವರನ್ನ ಹಿಡಿಯಲು ಬರ್ತಾ ಇರ್ತಾನೆ. ಫ್ಯೂರಿಯಸ್ ಅವರಿಂದ ತಪ್ಪಿಸಿಕೊಳ್ಳಲು ಟ್ರಕ್ನ ಸ್ಪೀಡ್ನ ಹೆಚ್ಚಿಸಲು ಪ್ರಯತ್ನಿಸ್ತಾಳೆ. ಆದರೆ ಟ್ಯಾಂಕರ್ನ ಹಿಂದುಗಡೆ ಚಕ್ರದ ಏನೋ ಸಿಗಾಕೊಂಡಿರೋದ್ರಿಂದ ಟ್ರಕ್ಕು ಸ್ಪೀಡ್ ಆಗು ಹೋಗ್ತಾ ಇರಲ್ಲ. ಇದರಿಂದ ಅವಳು ಮ್ಯಾಕ್ಸ್ಗೆ ಹೇಳ್ತಾಳೆ, ಹಿಂದೆ ಹೋಗಿ ಟ್ಯಾಂಕರ್ನ ಚೆಕ್ ಮಾಡು ಅಂತ. ಆದರೆ ಮ್ಯಾಕ್ಸ್ಗೆ ಅವಳ ಮೇಲೆ ನಂಬಿಕೆ ಇರಲಿಲ್ಲ. ಆದ್ರಿಂದ ಅವನು ಹೋಗೋಕೆ ನಿರಾಕರಿಸ್ತಾನೆ. ಆಗ ಫ್ಯೂರಿಯಸ್ ಹೇಳ್ತಾಳೆ, ಸರಿ ಆಯ್ತು, ನೀನು ಇಲ್ಲೇ ಇರು, ನಾನು ಹೋಗಿ ನೋಡ್ತೇನೆ ಅಂತ. ಆದರೆ ಮ್ಯಾಕ್ಸ್ ಅವಳನ್ನು ಕಳುಹಿಸೋ ಬದಲು ತಾನೇ ಕೊನೆಗೆ ಹೋಗಿ ಚೆಕ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿಗೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಆಯಿಲ್ ಟ್ಯಾಂಕರ್ನ ಒಂದು ವೈರ್ ಡಿಸ್ಕನೆಕ್ಟ್ ಆಗಿರುತ್ತೆ. ಮ್ಯಾಕ್ಸ್ ಅದನ್ನು ಮತ್ತೆ ಜೋಡಿಸಿದಾಗ ತಕ್ಷಣ ಟ್ರಕ್ಕು ಮತ್ತೆ ವೇಗವಾಗಿ ಚಲಿಸೋಕೆ ಸ್ಟಾರ್ಟ್ ಮಾಡುತ್ತೆ. ಅಂಡ್ ಇದೇ ವೇಳೆಗೆ ಮ್ಯಾಕ್ಸ್ ತನ್ನ ಬಾಯಿಗೆ ಹಾಕಿಕೊಂಡಿದ್ದ ಕಬ್ಬಿಣದ ಕವಚವನ್ನು ಕೂಡ ಕತ್ತರಿಸಿ ತೆಗೆದು ಹಾಕ್ತಾನೆ. ಇನ್ನೊಂದು ಕಡೆ ಟ್ಯಾಂಕರ್ನಲ್ಲಿ ಅಡಗಿಕೊಂಡಿದ್ದ ನಕ್ಸು ಅಚಾನಕ್ ಆಗಿ ಮುಂದೆ ಬಂದು ಫ್ಯೂರಿಯಸ್ ಮೇಲೆ ದಾಳಿ ಮಾಡ್ತಾನೆ. ಆದರೆ ಆ 5 ಹುಡುಗಿಯರು ಸೇರಿ ನಕ್ಸನ್ನ ಹಿಡಿದು ಕೆಳಗಡೆ ಬಿಸಾಕಿ ಬಿಡ್ತಾರೆ. ಅಷ್ಟರಲ್ಲಿ ಮ್ಯಾಕ್ಸ್ ಕೂಡ ಅಲ್ಲಿ ಬರ್ತಾನೆ ಮತ್ತು ಫ್ಯೂರಿಯಸ್ ಆಗಿ ಹೇಳ್ತಾನೆ, ನಮ್ಮ ಹಿಂದೆ ಇನ್ನೂ ತುಂಬಾ ಜನ ಬರ್ತಾ ಇದ್ದಾರೆ ಅಂತ. ಆಗ ಫ್ಯೂರಿಯಸ್ ಹೇಳ್ತಾಳೆ, ನೋಡು, ನಾವೀಗ ಹೋಗುತ್ತಿರೋ ಪ್ರದೇಶದ ಜನರ ಜೊತೆ ನಾನು ಮೊದಲೇ ಒಂದು ಡೀಲನ್ನು ಮಾಡ್ಕೊಂಡಿದ್ದೇನೆ. ನಾನು ಅವ್ರಿಗೆ ಪೆಟ್ರೋಲನ್ನು ಕೊಡ್ತೇನೆ, ಅದರ ಬದಲಿಗೆ ಅವರು ನಮಗೆ ಇಲ್ಲಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡ್ತಾರೆ. ನಂತರ ಡೈನಾಮಿಕ್ ಬ್ಲಾಸ್ಟ್ ಮಾಡಿ ದಾರಿಯನ್ನು ಮುಚ್ಚಿಬಿಡ್ತಾರೆ. ಆಗ ಇಮ್ಮೋರ್ಟಲ್ ಜೋನ ಜನಕ್ಕೆ ದಾರಿ ಕ್ಲೋಸ್ ಆಗಿ ಅವರು ಮುಂದೆ ಬರಕ್ ಆಗಲ್ಲ ಅಂತ. ನಂತರ ಅವಳು ಮತ್ತೊಂದು ವಿಷಯ ಮ್ಯಾಕ್ಸ್ಗೆ ಹೇಳುತ್ತಾಳೆ, ನೋಡು, ನಾನು ಅವರಿಗೆ ಒಬ್ಬಳೇ ಬರುತ್ತೇನೆ ಎಂದು ಹೇಳಿದ್ದೆ. ಅದಕ್ಕಾಗಿ ಅವಳು ಆ 5 ಹುಡುಗಿಯರಿಗೆ ಟ್ರಕ್ನ ಟ್ಯಾಂಕರ್ನಲ್ಲಿ ಅಡಗಿ ಕೂತುಕೊಳ್ಳಲು ಹೇಳುತ್ತಾಳೆ. ನಂತರ ಮ್ಯಾಕ್ಸ್ಗೆ ಹೇಳುತ್ತಾಳೆ, ನೀನು ನನ್ನ ಜೊತೆ ಇಲ್ಲೇ ಇರು, ಏನಾದರೂ ಆದರೆ ನೀನು ಟ್ಯಾಂಕರ್ ಓಡಿಸಬೇಕಾಗುತ್ತೆ ಅಂತ. ಈಗ ಅವರು ಆ ಪ್ರದೇಶಕ್ಕೆ ತುಂಬಾನೇ ಹತ್ರ ಬಂದಿದ್ದರು. ಆದ್ದರಿಂದ ಫ್ಯೂರಿಯಸ್ ಮ್ಯಾಕ್ಸ್ಗೆ ಟ್ರಕ್ನ ಸೀಕ್ರೆಟ್ ಸೀಕ್ವೆನ್ಸ್ ಅನ್ನು ವಿವರಿಸ್ತಾಳೆ, ಇದರಿಂದ ಅವನು ಟ್ರಕ್ಕನ್ನು ಓಡಿಸಬಹುದು ಅಂತ. ನಂತರ ಫ್ಯೂರಿಯಸ್ ಟ್ರಕ್ನಿಂದ ಕೆಳಗಡೆ ಇಳಿದು ಅಲ್ಲಿದ್ದ ಜನರಿಗೆ ಹೇಳುತ್ತಾಳೆ, ಒಪ್ಪಂದದಂತೆ ನಾನು 3000 ಗ್ಯಾಲನ್ ಪೆಟ್ರೋಲನ್ನು ತಂದಿದ್ದೇನೆ. ಈಗ ನಾನು ಟ್ಯಾಂಕರನ್ನು ಟ್ರಕ್ನಿಂದ ಬೇರ್ಪಡಿಸುತ್ತೇನೆ. ನೀವು ಕೂಡ ನಿಮ್ಮ ಮಾತಿನಂತೆ ಹಿಂಬದಿಯ ಬಂಡೆಗಳನ್ನು ಕೆಳಗಡೆ ಬೀಳಿಸಿ ದಾರಿಯನ್ನು ಕ್ಲೋಸ್ ಮಾಡಿ ಅಂತ ಹೇಳ್ತಾಳೆ. ಆದರೆ ಯಾವಾಗ ಅವರು ಬಂಡೆಗಳನ್ನು ಕೆಳಗಡೆ ಬೀಳಿಸಿ ರೋಡನ್ನು ಕ್ಲೋಸ್ ಮಾಡ್ತಾರೋ ಆವಾಗ ಫ್ಯೂರಿಯಸ್ ಟ್ಯಾಂಕರನ್ನು ಅವರಿಗೆ ಕೊಡೋ ಬದಲು ಅಲ್ಲಿಂದ ಎಸ್ಕೇಪ್ ಆಗೋಕೆ ಅಂತ ಮ್ಯಾಕ್ಸ್ಗೆ ಟ್ರಕ್ಕನ್ನು ಓಡಿಸಲು ಹೇಳುತ್ತಾಳೆ. ಇದನ್ನು ನೋಡಿ ಆ ಜನರಿಗೆ ಅರ್ಥವಾಗುತ್ತೆ ಫ್ಯೂರಿಯಸ್ ನಮ್ಮನ್ನು ಮೋಸ ಮಾಡ್ತಾ ಇದ್ದಾಳೆ ಅಂತ. ಅವರು ಕೋಪದಿಂದ ಟ್ರಕ್ನ ಮೇಲೆ ಗುಂಡಿನ ದಾಳಿಯನ್ನು ಆರಂಭಿಸ್ತಾರೆ. ಇನ್ನೊಂದು ಕಡೆ ರೋಡಲ್ಲಿ ಬಿದ್ದಿದ್ದ ದೊಡ್ಡ ಬಂಡೆಗಳ ಕಾರಣ ಇಮ್ಮೋರ್ಟಲ್ ಜೋ ಮತ್ತು ಅವನ ತಂಡ ಮುಂದೆ ಬರಲು ಸಾಧ್ಯವಾಗ್ತಾ ಇರಲ್ಲ. ಆದರೆ ಇಮ್ಮೋರ್ಟಲ್ ಜೋ ಬಳಿ ತುಂಬಾನೇ ಪವರ್ಫುಲ್ ಟ್ರಕ್ ಇತ್ತು. ಅವನು ಹೇಗೋ ಆ ದಾರಿಯಿಂದ ಮುಂದೆ ಬಂದು ಮತ್ತೆ ಅವರನ್ನು ಬೆನ್ನಟ್ಟಲು ಶುರು ಮಾಡ್ತಾನೆ. ಆದರೆ ಅಷ್ಟರಲ್ಲಿ ನಕ್ಸ್ ಮುಂದೆ ಬಂದು ಹೇಳುತ್ತಾನೆ, ನಾನು ಆ ಟ್ಯಾಂಕರ್ನಲ್ಲಿಯೇ ಇದ್ದೆ. ಸಾಕ್ಷಿಗಾಗಿ ಅವನು ಒಂದು ಬಟ್ಟೆನ ತೋರಿಸ್ತಾನೆ. ಇಮ್ಮೋರ್ಟಲ್ ಜೋ ನಕ್ಸನ್ನು ತನ್ನ ಜೊತೆ ತೆಗೆದುಕೊಂಡು ಉಳಿದವರಿಗೆ ಕಲ್ಲನ್ನು ತೆಗೆದು ದಾರಿಯನ್ನು ಕ್ಲಿಯರ್ ಮಾಡಲು ಹೇಳುತ್ತಾನೆ. ನಂತರ ಅವನು ವೇಗವಾಗಿ ಮುಂದೆ ಹೋಗುತ್ತಾನೆ. ಇನ್ನೊಂದು ಕಡೆ ಕೆಲವು ಬೈಕರ್ಸ್ಗಳು ಫ್ಯೂರಿಯಸ್ ಟ್ರಕ್ ಅನ್ನು ತಡೆಯಲು ಅವರ ಮೇಲೆ ಅಟ್ಯಾಕ್ ಮಾಡಿ ಬಾಂಬನ್ನು ಹಾಕ್ತಾ ಇರ್ತಾರೆ. ಆದರೆ ಅಷ್ಟರಲ್ಲಿ ಆಯಿಲ್ ಟ್ಯಾಂಕರ್ನಿಂದ ಟ್ರಕ್ ಬೇರ್ಪಟ್ಟು ಭಾರಿ ಬ್ಲಾಸ್ಟ್ ಆಗಿಬಿಡುತ್ತೆ. ಆ ಸ್ಫೋಟದಲ್ಲಿ ಎಲ್ಲ ಬೈಕರ್ಸ್ಗಳು ಸತ್ತೋಗ್ತಾರೆ. ಆದರೆ ಇಮ್ಮೋರ್ಟಲ್ ಜೋ ಹೇಗೋ ಆ ಬ್ಲಾಸ್ಟ್ನಿಂದ ಬದುಕುಳಿತಾನೆ. ಅವನು ಮತ್ತೆ ಫ್ಯೂರಿಯಸ್ ಟ್ರಕ್ನ ಕಡೆಗೆ ವೇಗವಾಗಿ ಬರ್ತಾ ಇರ್ತಾನೆ. ಇಮ್ಮೋರ್ಟಲ್ ಜೋ ಫ್ಯೂರಿಯಸ್ ಮೇಲೆ ಗುಂಡು ಹಾರಿಸ್ತಾ ಇರಬೇಕಾದ್ರೆ ಆ 5 ಹುಡುಗಿಯರಲ್ಲಿ ಒಬ್ಬಳು ಹೊರಗಡೆ ಬರುತ್ತಾಳೆ. ಅವಳು ಪ್ರೆಗ್ನೆಂಟ್ ಇರ್ತಾಳೆ. ಅವಳ ಹೊಟ್ಟೆಯಲ್ಲಿರೋದು ಇಮ್ಮೋರ್ಟಲ್ ಜೋನ ಮಗು ಆಗಿರುತ್ತೆ. ಅದಕ್ಕಾಗಿ ಇಮ್ಮೋರ್ಟಲ್ ಜೋ ಅವಳ ಮೇಲೆ ಗುಂಡು ಹಾರಿಸುವುದಿಲ್ಲ. ಅದೇ ಕ್ಷಣದಲ್ಲಿ ಫ್ಯೂರಿಯಸ್ ಇಮ್ಮೋರ್ಟಲ್ ಜೋ ಮೇಲೆ ಗುಂಡು ಹಾರಿಸ್ತಾಳೆ.
ಆದರೆ ಅಷ್ಟರಲ್ಲಿ ಒಬ್ಬ ವಾರ್ ಬಾಯ್ ಅಡ್ಡ ಬಂದು ಇಮ್ಮೋರ್ಟನ್ ಜೋನ ಜೀವವನ್ನು ಉಳಿಸ್ತಾನೆ. ಅಷ್ಟರಲ್ಲಿ ನಕ್ಸ್ ಇಮ್ಮೋರ್ಟನ್ ಜೋ ಬಳಿ ಬಂದು ಹೇಳುತ್ತಾನೆ, ನಾನು ಟ್ಯಾಂಕರ್ ಮೇಲೆ ಹತ್ತಿದರೆ ಟ್ರಕ್ ಒಳಗಡೆ ಹೋಗುವ ದಾರಿ ನನಗೆ ಗೊತ್ತಿದೆ, ನಾನು ಹೋಗಿ ಅವರನ್ನು ತಡಿತೀನಿ ಅಂತ ಹೇಳ್ತಾನೆ. ಆಗ ಇಮ್ಮೋರ್ಟನ್ ಜೋ ಅವನಿಗೆ ತನ್ನ ಗನ್ನನ್ನು ಕೊಟ್ಟು ಹೇಳುತ್ತಾನೆ, ಆ ಹುಡುಗಿಯರನ್ನು ನನ್ನ ಬಳಿ ತಂದರೆ ನಾನೇ ಸ್ವತಃ ನಿನ್ನನ್ನು ಸ್ವರ್ಗಕ್ಕೆ ಕಳಿಸುತ್ತೇನೆ ಅಂತ ಹೇಳ್ತಾನೆ. ಅದಾದ ನಂತರ ಇಮ್ಮೋರ್ಟನ್ ಜೋನ ಒಬ್ಬ ವ್ಯಕ್ತಿ ನಕ್ಸನ್ನು ಟ್ಯಾಂಕರ್ ಮೇಲೆ ಎತ್ತಿ ಬಿಸಾಕ್ತಾನೆ. ನಕ್ಸ್ ಟ್ಯಾಂಕರ್ನ ಮೇಲೆ ಮುಂದೆ ಸಾಕ್ತಾ ಇರಬೇಕಾದ್ರೆ ಅಚಾನಕ್ಕಾಗಿ ಅವನ ಕೈಗೆ ಕಟ್ಟಿದ್ದ ಸರಪಳಿ ಟ್ಯಾಂಕರ್ನಲ್ಲಿ ಸಿಲುಕಿಕೊಳ್ಳುತ್ತೆ. ಅವನು ಟ್ಯಾಂಕರ್ನ ಮೇಲೇನೆ ಸಿಗಾಕೊಂಡ್ಬಿಡ್ತಾನೆ. ಇದನ್ನು ನೋಡಿ ಇಮ್ಮೋರ್ಟನ್ ಜೋಗೆ ಅರ್ಥವಾಗುತ್ತೆ, ಈಗ ನಕ್ಸ್ ಯಾವುದೇ ಉಪಯೋಗಕ್ಕೆ ಬರುವುದಿಲ್ಲ ಎಂದು. ಅದಕ್ಕಾಗಿ ಅವನು ಸ್ವತಃ ತಾನೇ ಫ್ಯೂರಿಯಸವನ್ನು ತಡೆಯಲು ಮುಂದೆ ಬರುತ್ತಾನೆ ಮತ್ತು ಅವನು ಅವರ ಮೇಲೆ ದಾಳಿ ಮಾಡಲು ಆರಂಭಿಸ್ತಾನೆ. ಇಮ್ಮೋರ್ಟನ್ ಜೋನ ಮಗ ರಿಕ್ಟಸ್ಸು ಮ್ಯಾಕ್ಸ್ನ ಟ್ರಕ್ನ ಸ್ಟೇರಿಂಗ್ಗೆ ಹುಕ್ಕನ್ನು ಹೊಡೆದು ಸ್ಟೇರಿಂಗನ್ನು ಲಾಕ್ ಮಾಡ್ತಾನೆ. ಆ್ಯಂಡ್ ಅದೇ ಸಮಯದಲ್ಲಿ ಆ ಗರ್ಭಿಣಿ ಹುಡುಗಿ ಮತ್ತೆ ಹೊರಗಡೆ ಬರ್ತಾಳೆ ಮತ್ತು ಕಟ್ಟರ್ನ ಸಹಾಯದಿಂದ ಆ ಸರಪಳಿಯನ್ನು ಕಟ್ ಮಾಡ್ತಾಳೆ. ಆದರೆ ಅಷ್ಟರಲ್ಲಿ ಮುಂದೆ ಒಂದು ದೊಡ್ಡ ಬಂಡೆ ಅಡ್ಡ ಬರುತ್ತೆ. ಇಮ್ಮೋರ್ಟನ್ ಜೋ ಅವಳಿಗೆ ಜೋರಾಗಿ ಕೂಗಿ ಎಚ್ಚರಿಕೆ ಕೊಡ್ತಾನೆ, ಮುಂದೆ ನೋಡು ದೊಡ್ಡ ಕಲ್ಲು ಇದೆ, ಒಳಗಡೆ ಹೋಗು ಅಂತ. ಯಾಕಂದರೆ ಅವಳ ಹೊಟ್ಟೆಯಲ್ಲಿ ತನ್ನ ಮಗ ಇರುವುದರಿಂದ ಅವಳಿಗೆ ಯಾವುದೇ ಹಾನಿ ಆಗಬಾರದು ಎಂದು ಹೇಳ್ತಾ ಇರ್ತಾನೆ. ಆ್ಯಂಡ್ ಸ್ವಲ್ಪದರಲ್ಲೇ ಆ ಹುಡುಗಿಯನ್ನು ತಪ್ಪಿಸ್ಕೋತಾಳೆ ಮತ್ತು ಅವಳಿಗೆ ಏನೂ ಆಗಿರೋದಿಲ್ಲ. ಆದರೆ ಅವಳು ಮತ್ತೆ ಟ್ರಕ್ನ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ಟ್ರಕ್ನ ಡೋರು ಮುರಿದು ಆ ಹುಡುಗಿ ಕೆಳಗಡೆ ಬಿದ್ದು ಸೀದಾ ಇಮ್ಮೋರ್ಟನ್ ಜೋನ ಟ್ರಕ್ನ ಚಕ್ರದ ಕೆಳಗಡೆ ಹೋಗಿ ಬಿಡ್ತಾಳೆ. ಅವಳನ್ನು ಉಳಿಸಲು ಇಮ್ಮೋರ್ಟನ್ ಜೋ ತನ್ನ ಟ್ರಕ್ಕನ್ನು ತಿರುಗಿಸಿ ಕ್ರ್ಯಾಶ್ ಮಾಡಿ ಬಿಡ್ತಾನೆ. ಆ್ಯಂಡ್ ನಂತರ ಇಮ್ಮೋರ್ಟನ್ ಜೋ ಅವಳ ಬಳಿ ಓಡಿ ಬಂದು ನೋಡಿದಾಗ ಆ ಹುಡುಗಿ ಜೊತೆ ಅವಳ ಒಳಗಡೆ ಇದ್ದ ಮಗು ಕೂಡ ಸತ್ತೋಗ್ಬಿಟ್ಟಿರುತ್ತೆ. ಇದನ್ನು ನೋಡಿ ಇಮ್ಮೋರ್ಟನ್ ಜೋನ ಕೋಪ ಗಗನಕ್ಕೇರುತ್ತದೆ. ಅಷ್ಟರಲ್ಲಿ ಅವನ ಇಬ್ಬರು ಸಹಾಯಕರು ಬೈಕ್ನಲ್ಲಿ ಅಲ್ಲಿಗೆ ಬರ್ತಾರೆ. ಇಮ್ಮೋರ್ಟನ್ ಜೋ ಅವರನ್ನು ಮುಂದೆ ಕಳಿಸಿ ಯಾವುದೇ ರೀತಿಯಾದರೂ ಸರಿ ಆ ಟ್ರಕ್ಕನ್ನು ನಿಲ್ಲಿಸಿ ಎಂದು ಆದೇಶಿಸುತ್ತಾನೆ. ಇನ್ನೊಂದು ಕಡೆ ಮ್ಯಾಕ್ಸ್ನ ಟ್ರಕ್ನ ಒಳಗಡೆ ಕುಳಿತಿದ್ದ ಉಳಿದ ಹುಡುಗಿಯರು ಮ್ಯಾಕ್ಸ್ಗೆ ಟ್ರಕ್ಕನ್ನು ನಿಲ್ಲಿಸು ಅಂತ ಹೇಳ್ತಾರೆ. ಆದರೆ ಮ್ಯಾಕ್ಸ್ ಗಂಭೀರವಾಗಿ ಅವ್ರಿಗೆ ಹೇಳ್ತಾನೆ, ಅವಳು ಈಗಾಗಲೇ ಟೈರ್ನ ಕೆಳಗಡೆ ಸಿಕ್ಕಿ ಸತ್ತೋಗಿದ್ದಾಳೆ, ಈಗ ನಾವು ಮುಂದೆ ಹೋಗುವುದೇ ನಮಗೆ ಒಳ್ಳೆಯದು ಅಂತ ಹೇಳ್ತಾನೆ. ಸೊ ಅದಕ್ಕೆ ಅವರು ಮತ್ತೆ ಪ್ರಯಾಣವನ್ನು ಮುಂದುವರಿಸ್ತಾರೆ. ಆದರೆ ಸ್ವಲ್ಪ ದೂರ ಹೋದ ನಂತರ ಟ್ರಕ್ನ ಎಂಜಿನ್ ಅತಿಯಾಗಿ ಬಿಸಿಯಾಗುತ್ತದೆ. ಹೀಗಾಗಿ ಅನಿವಾರ್ಯವಾಗಿ ಅವರು ಟ್ರಕ್ಕನ್ನು ನಿಲ್ಲಿಸಬೇಕಾಗುತ್ತೆ. ಮ್ಯಾಕ್ಸ್ ಎಂಜಿನ್ ತಣ್ಣಗಾಗಲು ಅದರ ಮೇಲೆ ನೀರನ್ನು ಸುರಿತಾ ಇರ್ತಾನೆ. ಅದೇ ಸಮಯದಲ್ಲಿ ಒಬ್ಬ ಹುಡುಗಿ ಭಯದಿಂದ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸ್ತಾಳೆ. ಅವಳು ಹೇಳುತ್ತಾಳೆ, ನನಗೆ ಸಾಯಲು ಇಷ್ಟವಿಲ್ಲ, ನಾನು ಮತ್ತೆ ಇಮ್ಮೋರ್ಟನ್ ಜೋನ ಬಳಿ ಹೋಗುತ್ತೇನೆ ಅಂತ. ಅಷ್ಟರಲ್ಲಿ ಫ್ಯೂರಿಯಸ್ ನೋಡುತ್ತಾಳೆ, ಕೆಲವು ಬೈಕರ್ಸ್ಗಳು ಅವರ ಕಡೆಗೇನೆ ಬರ್ತಾ ಇರ್ತಾರೆ. ಅವಳು ಒಂದು ಕ್ಷಣವೂ ತಡ ಮಾಡದೆ ಗನ್ನನ್ನು ತೆಗೆದು ಅವರ ಮೇಲೆ ಗುಂಡನ್ನು ಹಾರಿಸ್ತಾಳೆ. ನಂತರ ಉಳಿದ ಹುಡುಗಿಯರು ಆ ಹುಡುಗಿಗೆ ಸಮಾಧಾನ ಹೇಳ್ತಾರೆ, ಇಮ್ಮೋರ್ಟನ್ ಜೋ ನಮ್ಮನ್ನು ಕೇವಲ ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದಾನೆ, ನಾವು ಅವನ ಬಳಿಗೆ ಮತ್ತೆ ಎಂದಿಗೂ ಹೋಗುವುದಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಆ ಹುಡುಗಿಯು ಅವರ ಮಾತನ್ನು ಕೇಳಿ ಮತ್ತೆ ಅವಳು ಕೂಡ ಟ್ರಕ್ಗೆ ಹಿಂದಿರುಗುತ್ತಾಳೆ. ಅದಾದ ನಂತರ ಎಲ್ಲರೂ ಮತ್ತೆ ಮುಂದೆ ಸಾಗ್ತಾರೆ. ಪ್ರಯಾಣದ ವೇಳೆ ಮ್ಯಾಕ್ಸ್ ಫ್ಯೂರಿಯಸ್ ಆಗಿ ಕೇಳುತ್ತಾನೆ, ಆ ಹಸಿರು ಕಣಿವೆ ಎಲ್ಲಿದೆ ಅಂತ. ಫ್ಯೂರಿಯಸ್ ಉತ್ತರಿಸ್ತಾಳೆ, ಪೂರ್ವ ದಿಕ್ಕಿನಲ್ಲಿದೆ, ಅಲ್ಲಿ ತಲುಪಲು ನಾವು ಇಡೀ ರಾತ್ರಿ ಪ್ರಯಾಣ ಮಾಡಬೇಕು ಅಂತ. ಇದಾದ ನಂತರ ಮ್ಯಾಕ್ಸ್ ಹೇಳುತ್ತಾನೆ, ನಮ್ಮ ಹಿಂದೆ ಯಾರಾದರೂ ಬರಬಹುದು, ಸೊ ಅದಕ್ಕೆ ಯಾರನ್ನಾದರೂ ಕಣ್ಣುಗಾವಲು ಇಡಬೇಕು ಅಂತ ಕಳಿಸ್ಬೇಕು ಅಂತ ಹೇಳ್ತಾನೆ. ಆಗ ಉಳಿದ 4 ಹುಡುಗಿಯರಲ್ಲಿ ಒಬ್ಬಳು ಹಿಂದೆ ಹೋಗಿ ಕಾವಲು ನೋಡಲು ಸಿದ್ಧಳಾಗುತ್ತಾಳೆ. ಅವಳು ಹಿಂಬದಿಯಲ್ಲಿ ಹೋಗಿ ಗಮನಿಸುತ್ತಿರುವಾಗ ನಕ್ಸ್ನ ಧ್ವನಿ ಕೇಳಿಸುತ್ತದೆ. ಅವನು ಟ್ರಕ್ನಲ್ಲೇ ಉಳಿದಿರ್ತಾನೆ. ಅವಳು ಅಲ್ಲಿ ನೋಡಿದಾಗ ನಕ್ಸ್ ತುಂಬಾನೇ ದುಃಖದಲ್ಲಿರ್ತಾನೆ. ಏಕೆಂದರೆ ಇಮ್ಮೋರ್ಟನ್ ಜೋ ತನ್ನನ್ನು ಉಪಯೋಗಕ್ಕೆ ಬಾರದವ ಅಂತ ಭಾವಿಸ್ತಿದ್ದಾನೆ ಅಂತ ಅವನಿಗೆ ತುಂಬಾನೇ ದುಃಖ ಆಗ್ತಾ ಇರುತ್ತೆ. ಇನ್ನು ನನ್ನ ಬದುಕಿಗೆ ಯಾವುದೇ ಅರ್ಥ ಉಳಿದಿಲ್ಲ ಎಂದು ನಕ್ಸ್ ತುಂಬಾನೇ ದುಃಖ ಪಡ್ತಾ ಇರ್ತಾನೆ. ಆಗ ಹುಡುಗಿ ನಕ್ಸ್ಗೆ ಧೈರ್ಯ ಹೇಳಿ ಅವನನ್ನು ಸಮಾಧಾನ ಪಡಿಸ್ತಾಳೆ. ಇತ್ತ ಎಲ್ಲರೂ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಸ್ವಲ್ಪ ಸಮಯದ ನಂತರ ಅವರು ಒಂದು ದೊಡ್ಡ ಹಾಳಾದ ಕೆಸರಿನ ಪ್ರದೇಶಕ್ಕೆ ತಲುಪ್ತಾರೆ. ಅಲ್ಲಿ ಅವರ ಟ್ರಕ್ ನಿಧಾನವಾಗಿ ಕೆಸರಿನಲ್ಲಿ ಸಿಗಾಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ಮ್ಯಾಕ್ಸ್ಗೆ ಒಂದು ಐಡಿಯಾ ಬಂದು ಇಮ್ಮೋರ್ಟನ್ ಜೋನನ್ನು ತಡೆಯಲು ಅವನು ಆ ಪ್ರದೇಶದಲ್ಲಿ ಕೆಲವು ಡೈನಾಮಿಕ್ ಬಾಂಬ್ಗಳನ್ನು ಅಳವಡಿಸ್ತಾನೆ. ನಂತರ ಅವರು ಅಲ್ಲಿಂದ ಮುಂದೆ ಸಾಗ್ತಾರೆ. ಸ್ವಲ್ಪ ಸಮಯದ ನಂತರ ಇಮ್ಮೋರ್ಟನ್ ಜೋನ ವಾಹನಗಳು ಅದೇ ದಾರಿಯಲ್ಲಿ ಬಂದಾಗ ಭಾರಿ ಸ್ಫೋಟ ಸಂಭವಿಸುತ್ತದೆ. ಆ ಸ್ಫೋಟದಿಂದ ಅವನ ಬಹುತೇಕ ವಾಹನಗಳು ಅಲ್ಲೇ ಸಿಗಾಕೊಂಡ್ಬಿಡ್ತವೆ. ಕೆಳಗೆ ಕೆಸರಿನ ಪ್ರದೇಶವಿದ್ದ ಕಾರಣ ಅವುಗಳೆಲ್ಲವೂ ಕೆಸರಿನಲ್ಲಿ ಸಿಗಾಕೊಂಡ್ಬಿಡ್ತವೆ. ಆದರೆ ಅವುಗಳಲ್ಲಿ ಒಂದು ವಾಹನ ಮಾತ್ರ ಹೇಗೂ ಮುಂದೆ ಸಾಗಲು ಯಶಸ್ವಿಯಾಗುತ್ತೆ. ಇನ್ನೊಂದು ಕಡೆ ಫ್ಯೂರಿಯಸ್ ಆದ ಟ್ರಕ್ಕು ಕೂಡ ಕೆಸರಿನ ಪ್ರದೇಶದಲ್ಲಿ ಸಿಗಾಕೊಂಡ್ಬಿಟ್ಟಿರುತ್ತೆ. ಎಲ್ಲರೂ ಸೇರಿ ಅದನ್ನು ಹೊರತೆಗೆಯಲು ಪ್ರಯತ್ನಿಸ್ತಾರೆ. ಆದರೆ ಟ್ರಕ್ ಸ್ವಲ್ಪವೂ ಕೂಡ ಅಲುಗಾಡುವುದೇ ಇಲ್ಲ. ಅಷ್ಟರಲ್ಲಿ ನಕ್ಸ್ ಅಲ್ಲಿಗೆ ಬರ್ತಾನೆ. ಅವನನ್ನು ನೋಡಿದ ತಕ್ಷಣ ಎಲ್ಲರೂ ಅವನ ಮೇಲೆ ಗನ್ ಪಾಯಿಂಟನ್ನು ತೋರಿಸ್ತಾರೆ. ಆದರೆ ಆ ಹುಡುಗಿ ಎಲ್ರಿಗೂ ಹೇಳ್ತಾಳೆ, ನಕ್ಸ್ ನಮಗೆ ಸಹಾಯ ಮಾಡಲು ಬಂದಿದ್ದಾನೆ ಅಂತ. ಅದೇ ಸಮಯದಲ್ಲಿ ದೂರದಲ್ಲಿ ಒಂದು ವಾಹನ ಇವರ ಕಡೆ
ಕಡೆಗೆ ಬರ್ತಾ ಇರೋದು ಕಾಣಿಸ್ತದೆ. ಮ್ಯಾಕ್ಸ್ ಅವರ ಮೇಲೆ ಗುಂಡು ಹಾರಿಸ್ತಾನೆ, ಆದರೆ ಗುರಿ ಬಡಿಯುವುದಿಲ್ಲ. ಆಗ ಅವರ ಬಳಿ ಕೇವಲ ಒಂದೇ ಒಂದು ಗುಂಡು ಮಾತ್ರ ಉಳಿದಿರುತ್ತೆ. ಫ್ಯೂರಿಯಸ್ ಮ್ಯಾಕ್ಸ್ನಿಂದ ಗನ್ನನ್ನು ತೆಗೆದುಕೊಂಡು ಒಂದೇ ಗುಂಡಿನಲ್ಲಿ ಆ ಬರ್ತಾ ಇದ್ದ ವಾಹನದ ಮೇಲೆ ಫೈರ್ ಮಾಡಿ ಶೂಟ್ ಮಾಡಿಬಿಡ್ತಾಳೆ. ಅದರ ಪರಿಣಾಮವಾಗಿ ಆ ವಾಹನ ಅಲ್ಲೇ ನಿಂತು ಬಿಡುತ್ತೆ. ಅಲ್ಲದೆ ಆ ವ್ಯಕ್ತಿ ತನ್ನ ಕಣ್ಣನ್ನು ಕೂಡ ಕಳ್ಕೊಂಡ್ಬಿಡ್ತಾನೆ. ಇದರಿಂದ ಆ ವ್ಯಕ್ತಿಗೆ ತುಂಬಾನೇ ಕೋಪ ಬರುತ್ತೆ. ನಂತರ ನಕ್ಸ್ ಹೇಳುತ್ತಾನೆ, ಟ್ರಕ್ ಅನ್ನ ಮರಕ್ಕೆ ಸರಪಳಿಯಿಂದ ಕಟ್ಟಿ ಎಳೆದ್ರೆ ಹೊರ ತೆಗೆಯಬಹುದು ಅಂತ. ಮ್ಯಾಕ್ಸ್ ಹೇಳ್ತಾನೆ, ನೀನು ಟ್ರಕ್ ಅನ್ನ ಓಡಿಸು, ನಾನು ಕೇಬಲ್ ಅನ್ನ ಮರಕ್ಕೆ ಕಟ್ಟಿ ಬರುತ್ತೇನೆ ಅಂತ. ಇನ್ನೊಂದು ಕಡೆ ಆ ವಾಹನದಲ್ಲಿದ್ದವರು ಇನ್ನೂ ಬದುಕೇ ಇರ್ತಾರೆ. ಸೊ ಅವರು ಮತ್ತೆ ಇವರ ಕಡೆಗೇನೆ ಬರ್ತಾ ಇರ್ತಾರೆ. ಮ್ಯಾಕ್ಸ್ ಕೇಬಲ್ ಅನ್ನ ಮರಕ್ಕೆ ಕಟ್ಟಿ ಬಿಡ್ತಾನೆ. ಹಿಂದಿನಿಂದ ಶತ್ರುಗಳು ಗುಂಡಿನ ದಾಳಿಯನ್ನ ಆರಂಭಿಸ್ತಾರೆ. ನಕ್ಸ್ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸ್ಕೊಂಡು ಟ್ರಕ್ ಅನ್ನ ಮುಂದೆ ಚಲಾಯಿಸ್ತಾನೆ. ಕೊನೆಗೆ ಟ್ರಕ್ ಕೆಸರಿನ ಪ್ರದೇಶದಿಂದ ಹೊರ ಬಂದ್ಬಿಡುತ್ತೆ. ನಂತರ ಟ್ರಕ್ ಅನ್ನ ಒಣನೆಲದಲ್ಲಿ ನಿಲ್ಲಿಸ್ತಾರೆ. ಆದರೆ ಎಂಜಿನ್ ಇನ್ನು ತುಂಬಾ ಬಿಸಿಯಾದ್ದರಿಂದ ಅವರು ಮುಂದೆ ಹೋಗಲು ಸಾಧ್ಯವಾಗ್ತಾ ಇರಲ್ಲ. ಅಷ್ಟರಲ್ಲಿ ಮ್ಯಾಕ್ಸ್ ಹೇಳ್ತಾನೆ, ನಮ್ಮನ್ನು ಹಿಂಬಾಲಿಸಿ ನಮ್ಮ ಕಡೆ ಬರ್ತಾ ಇರೋರನ್ನ ನಾನು ತಡೆಯಲು ಹೋಗ್ತೇನೆ ಅಂತ ಹೇಳಿ ಅವನು ಹೋಗ್ತಾ ಇರ್ತಾನೆ. ಆಗ ಫ್ಯೂರಿಯಸ್ ಕೇಳ್ತಾಳೆ, ಎಂಜಿನ್ ತಣ್ಣಗಾಗುವಷ್ಟರಲ್ಲಿ ನೀನು ವಾಪಸ್ ಬರದೇ ಹೋದ್ರೆ ನಾವು ಏನು ಮಾಡಬೇಕು ಅಂತ. ಆಗ ಮ್ಯಾಕ್ಸ್ ಉತ್ತರಿಸ್ತಾನೆ, ಸರಿ, ನನ್ನನ್ನು ಬಿಟ್ಟು ನೀವು ಹಾಗೆ ಮುಂದೆ ಹೋಗ್ಬಿಡಿ ಅಂತ. ಹೀಗೆ ಹೇಳಿ ಅವನು ಒಬ್ಬನೇ ಹೊರಡ್ತಾನೆ. ಇನ್ನೊಂದು ಕಡೆ ಉಳಿದವರು ಟ್ರಕ್ ಮೇಲೆ ನೀರು ಸುರಿದು ಎಂಜಿನ್ನ ತಣ್ಣಗಾಗಿಸ್ತಾ ಇರ್ತಾರೆ. ಅಷ್ಟರಲ್ಲಿ ದೂರದಲ್ಲಿ ಒಂದು ಭಾರಿ ಸ್ಫೋಟದ ಶಬ್ದ ಕೇಳಿಸ್ತದೆ. ಫ್ಯೂರಿಯಸ್ ಆಗಿ ಅನ್ಸುತ್ತೆ ಮ್ಯಾಕ್ಸ್ ಇನ್ನು ಸತ್ತೋದ ಅಂತ. ಆದರೆ ಸ್ವಲ್ಪ ಹೊತ್ತಿನ ನಂತರ ಒಬ್ಬ ವ್ಯಕ್ತಿಯವರ ಕಡೆ ಬರ್ತಾ ಇರೋದು ಕಾಣಿಸ್ತದೆ. ಮೊದಲಿಗೆ ಅವರು ಶತ್ರು ಅಂತ ಭಾವಿಸಿರ್ತಾರೆ, ಆದರೆ ಹತ್ತಿರ ಬಂದಾಗ ಅದು ಮ್ಯಾಕ್ಸ್ ಎಂಬುದು ಗೊತ್ತಾಗುತ್ತದೆ. ಅಷ್ಟೇ ಅಲ್ಲ, ಅವನು ಶತ್ರುಗಳನ್ನು ಹೊಡೆದು ಅವರ ಎಲ್ಲ ಶಸ್ತ್ರಾಸ್ತ್ರಗಳನ್ನು ತನ್ನ ಜೊತೆ ತಂದಿರ್ತಾನೆ. ಇದನ್ನು ನೋಡಿ ಎಲ್ಲರೂ ಗಾಬರಿಯಾಗಿ ನಿಟ್ಟುಸಿರು ಬಿಟ್ಟು ಬಿಡ್ತಾರೆ. ನಂತರ ಅವರು ಮತ್ತೆ ಟ್ರಕ್ಕಿನಲ್ಲಿ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಪ್ರಯಾಣದ ನಡುವೆ ಮ್ಯಾಕ್ಸ್ಗೆ ಮತ್ತೆ ಅದೇ ಭಯಾನಕ ಭ್ರಮೆಗಳು ಕಾಣಿಸ್ಕೊಳ್ತವೆ. ಅಚಾನಕ್ಕಾಗಿ ಅವನು ಕಣ್ಣು ತೆರೆದು ನೋಡಿದಾಗ ಬೆಳಿಗ್ಗೆ ಆಗಿರುವುದು ಗೊತ್ತಾಗುತ್ತದೆ. ಆ್ಯಂಡ್ ಇವಾಗ ಇವರು ತುಂಬಾನೇ ದೂರ ಬಂದಿರ್ತಾರೆ. ಮ್ಯಾಕ್ಸ್ ಫ್ಯೂರಿಯಸ್ ಆಗಿ ಕೇಳ್ತಾನೆ, ನಿಜವಾಗಿಯೂ ಆ ಹಸಿರು ಕಣಿವೆ ಇದೆಯಾ? ಆ್ಯಂಡ್ ಅದು ನಿಜವಾಗಿಯೂ ಇದೆ ಎಂಬ ವಿಷಯ ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ. ಫ್ಯೂರಿಯಸ್ ಹೇಳ್ತಾಳೆ, ನಾನು ಅಲ್ಲೇ ಹುಟ್ಟಿದ್ದೆ, ಆದರೆ ಚಿಕ್ಕವಳಿದ್ದಾಗ ಯಾರೋ ನನ್ನನ್ನು ಅಲ್ಲಿಂದ ಅಪಹರಿಸಿಕೊಂಡು ಇಲ್ಲಿ ಬಿಟ್ಟಿದ್ದಾರೆ ಅಂತ. ಮ್ಯಾಕ್ಸ್ ಮತ್ತೆ ಕೇಳ್ತಾನೆ, ಅಲ್ಲಿಗೆ ಹೋಗಲು ನೀನು ಈ ಮುಂಚೆ ಪ್ರಯತ್ನ ಮಾಡಿಲ್ವಾ ಅಂತ. ಫ್ಯೂರಿಯಸ್ ಹೇಳ್ತಾಳೆ, ಹಲವಾರು ಬಾರಿ ಪ್ರಯತ್ನಿಸಿದೆ, ಆದರೆ ಯಾವತ್ತೂ ಯಶಸ್ವಿಯಾಗಿರಲಿಲ್ಲ. ಆದರೆ ಈ ಪವರ್ಫುಲ್ ಟ್ಯಾಂಕರ್ ಓಡಿಸುವ ಅವಕಾಶ ಸಿಕ್ಕಾಗ ಅಲ್ಲಿಗೆ ತಲುಪಲು ಇದಕ್ಕಿಂತ ಒಳ್ಳೆಯ ಅವಕಾಶ ಮತ್ತೊಂದಿಲ್ಲ ಎಂದು ನನಗೆ ಅನಿಸಿತು ಅಂತ ಹೇಳ್ತಾಳೆ. ನಂತರ ಅವರು ಮುಂದೆ ಸಾಗ್ತಾ ಇದ್ದಾಗ ಅಚಾನಕ್ ಆಗಿ ಫ್ಯೂರಿಯಸ್ ಆದ ಕಣ್ಣು ಒಂದು ವಾಚ್ ಟವರ್ನ ಮೇಲೆ ಬೀಳುತ್ತೆ. ಅವಳು ತಕ್ಷಣ ಟ್ರಕ್ ಅನ್ನ ನಿಲ್ಲಿಸ್ತಾಳೆ. ಫ್ಯೂರಿಯಸ್ ಬಾವುಕಳಾಗಿ ಮ್ಯಾಕ್ಸ್ಗೆ ಹೇಳುತ್ತಾಳೆ, ಈ ವಾಚ್ ಟವರ್ ಅನ್ನ ನಾನು ಬಾಲ್ಯದಲ್ಲಿ ನೋಡಿದ್ದೆ ಅಂತ. ಅದನ್ನು ಹೇಳುತ್ತಿದ್ದಂತೆಯೇ ಅವಳು ಜೋರಾಗಿ ಕೂಗಿ ಕರೆಯಲು ಸ್ಟಾರ್ಟ್ ಮಾಡ್ತಾಳೆ, ನಾನು ನಿಮ್ಮವರಲ್ಲೇ ಒಬ್ಬಳು, ನಾನು ಮೇರಿ ಜವಾಸನ್ನ ಮಗಳು ಅಂತ ಕೂಗಿ ಕರೀತಾಳೆ. ಅವಳ ಧ್ವನಿ ಕೇಳುತ್ತಿದ್ದಂತೆ ಅಲ್ಲಿಗೆ ಅನೇಕ ಬೈಕರ್ಸ್ ಬರ್ತಾರೆ. ಆದರೆ ಆಶ್ಚರ್ಯಕರ ಸಂಗತಿ ಏನಂದ್ರೆ ಆ ಎಲ್ಲ ಬೈಕರ್ಸ್ಗಳು ಮಹಿಳೆಯರೇ ಆಗಿದ್ದರು. ಅವರು ಫ್ಯೂರಿಯಸ್ ಅನ್ನು ನೋಡಿದ ಕ್ಷಣವೇ ಗುರುತಿಸಿ ಅವಳನ್ನು ಅಪ್ಪಿಕೊಂಡು ಸ್ವಾಗತಿಸ್ತಾರೆ. ಫ್ಯೂರಿಯಸ್ ಅವರಿಗೆ ಹೇಳುತ್ತಾಳೆ, ನಾನು ಬೆಟ್ಟಗಳ ಆಚೆ ಇರುವ ಕೋಟೆಯಿಂದ ಬಂದಿದ್ದೇನೆ. ಅಷ್ಟರಲ್ಲಿ ಟ್ರಕ್ನಿಂದ ಉಳಿದವರೆಲ್ಲರೂ ಕೆಳಗೆ ಇಳಿತಾರೆ. ಆ ಮಹಿಳೆಯರು ಫ್ಯೂರಿಯಸ್ ಆಗಿ ಕೇಳ್ತಾರೆ, ಈ ಇಬ್ಬರು ಗಂಡಸರು ಯಾರು ಅಂತ. ಫ್ಯೂರಿಯಸ್ ಉತ್ತರಿಸ್ತಾಳೆ, ಇವರು ನಮ್ಮ ಫ್ರೆಂಡ್ಸು, ಇವರ ಸಹಾಯದಿಂದಲೇ ನಾವು ಇಲ್ಲಿವರೆಗೆ ಬರಲು ಸಾಧ್ಯವಾಯಿತು ಅಂತ. ನಂತರ ಫ್ಯೂರಿಯಸ್ ಹೇಳುತ್ತಾಳೆ, ಇವರಿಗೆ ನಾವು ಈ ಹಿಂದೆ ಇಲ್ಲಿ ವಾಸಿಸುತ್ತಿದ್ದ ಆ ಹಸಿರು ಭೂಮಿಯನ್ನು ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಇದನ್ನು ಕೇಳಿದ ಆ ಮಹಿಳೆಯರು ಮೌನವಾಗಿ ಬಿಡ್ತಾರೆ. ನಂತರ ಅವರು ದುಃಖದಿಂದ ಹೇಳ್ತಾರೆ, ನೀನು ಇಷ್ಟೊತ್ತು ಬಂದ ದಾರಿಯೇ ಆ ಹಸಿರು ಭೂಮಿಯಾಗಿತ್ತು, ಆದರೆ ಈಗ ಪ್ರದೇಶ ಸಂಪೂರ್ಣ ಕೆಸರು ಪ್ರದೇಶವಾಗಿ ಬದಲಾಗಿದೆ. ಅಂದರೆ ಭೂಮಿ ಹಾಳಾಗಿದೆ, ಈಗ ಇಲ್ಲಿ ಬದುಕುವುದು ಅಸಾಧ್ಯವಾಗಿದೆ ಅಂತ ಹೇಳ್ತಾರೆ. ಈ ಮಾತು ಕೇಳುತ್ತಿದ್ದಂತೆ ಫ್ಯೂರಿಯಸ್ ಸಂಪೂರ್ಣ ಕುಸಿದು ಬಿಡ್ತಾಳೆ. ಅವಳ ಕಣ್ಣುಗಳಲ್ಲಿ ಅಸಹಾಯಕತೆ ಮತ್ತು ನೋವು ತುಂಬಿರುತ್ತದೆ. ಏಕೆಂದರೆ ಆ ಹಸಿರು ಭೂಮಿನೇ ಅವಳ ಕೊನೆಯ ಆಶೆಯಾಗಿತ್ತು. ಅಲ್ಲಿ ಆರಾಮವಾಗಿ ಜೀವನ ಕಳೆಯಬಹುದು ಅಂತ ಮಾಡಿರ್ತಾಳೆ. ಆದರೆ ಇಲ್ಲಿ ನೋಡಿದ್ರೆ ಅದು ಪೂರ್ತಿಯಾಗಿ ನಾಶ ಆಗಿ ಹೋಗ್ಬಿಟ್ಟಿರುತ್ತೆ. ನಂತರ ರಾತ್ರಿ ಆಗುತ್ತೆ. ಫ್ಯೂರಿಯಸ್ ಮ್ಯಾಕ್ಸ್ ಬಳಿ ಬಂದು ಹೇಳುತ್ತಾಳೆ, ಇವರು ಹೇಳ್ತಾ ಇದ್ದಾರೆ ಇಲ್ಲಿಂದ ತುಂಬ ದೂರ ಇನ್ನೊಂದು ಹಸಿರು ಪ್ರದೇಶ ಇದೆ, ಅಲ್ಲಿ ಕೂಡ ನೀರು ಇದೆ, ಆದರೆ ಅಲ್ಲಿ ತಲುಪಲು ಸುಮಾರು 160 ದಿನಗಳು ಬೇಕಾಗುತ್ತದೆ. ಈ ಟ್ಯಾಂಕರ್ನಲ್ಲಿ ಅಷ್ಟು ದೂರ ಹೋಗುವುದು ಅಸಾಧ್ಯ, ಆದರೆ ಸಾಕಷ್ಟು ಪೆಟ್ರೋಲನ್ನು ತೆಗೆದುಕೊಂಡು ಬೈಕ್ಗಳ ಸಹಾಯದಿಂದ ಹೋದರೆ ನಾವು ಅಲ್ಲಿ ತಲುಪಬಹುದು ಅಂತ. ಆದರೆ ಮ್ಯಾಕ್ಸ್ ಹೇಳುತ್ತಾನೆ, ನಾನು ನಿಮ್ಮ ಜೊತೆ ಬರಲ್ಲ, ನನ್ನದೇ ಆದ ದಾರಿ ಬೇರೆ ಇದೆ, ಅಲ್ಲಿ ನಾನು ಹೋಗ್ತೇನೆ ಅಂತ. ಮರುದಿನ ಫ್ಯೂರಿಯಸ್ ಮತ್ತು ಉಳಿದವರು ಆ ಹಸಿರು ದಿಕ್ಕಿನ ಕಡೆ ಹೊರಡ್ತಾರೆ. ಆದರೆ ಮ್ಯಾಕ್ಸ್ ಒಬ್ಬನೇ ಟ್ಯಾಂಕರ್ ಬಳಿ ನಿಂತಿರ್ತಾನೆ. ಅಷ್ಟರಲ್ಲಿ ಅವನಿಗೆ ಮತ್ತೆ ಅದೇ ಭಯಾನಕ ದೃಶ್ಯಗಳು ಕಾಣಿಸ್ತವೆ. ಒಬ್ಬ ಚಿಕ್ಕ ಹುಡುಗಿ ಅವನಿಗೆ ಹೇಳುತ್ತಾಳೆ, ನಮ್ಮನ್ನು ಉಳಿಸ್ತೇನೆ ಅಂತ ಹೇಳಿ ನೀನು ಮಾತು ಕೊಟ್ಟಿದ್ದೆ, ಈಗ ನೀನು ನಮ್ಮನ್ನು ಬಿಟ್ಟು ಯಾಕೆ ಹೋಗುತ್ತಿದ್ದೀಯಾ ಅಂತ. ಈ ಮಾತು ಕೇಳಿ ಮ್ಯಾಕ್ಸ್ಗೆ ತುಂಬಾನೇ ಒಂಥರ ಫೀಲ್ ಆಗ್ತಾ ಇರುತ್ತೆ.
ಸೊ ಅದಕ್ಕೆ ಅವನಿಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇರಲ್ಲ. ಕೊನೆಗೆ ಮ್ಯಾಕ್ಸ್ ಒಂದು ನಿರ್ಧಾರ ಮಾಡುತ್ತಾನೆ. ಅವನು ಮತ್ತೆ ಫ್ಯೂರಿಯಸ ಟೀಮ್ನ ಬಳಿ ಹೋಗುತ್ತಾನೆ. ಅವರ ಮುಂದೆ ತನ್ನ ಬೈಕನ್ನು ನಿಲ್ಲಿಸಿ ಹೇಳುತ್ತಾನೆ, ನೀವು ಹೋಗುತ್ತಿರುವ ದಾರಿಯಲ್ಲಿ ಉಪ್ಪಿನ ಮೈದಾನ ಬಿಟ್ಟರೆ ಮತ್ತೇನೂ ಸಿಗುವುದಿಲ್ಲ, ಅಲ್ಲಿ ಹೋಗುವುದು ವೇಸ್ಟು. ಇದನ್ನು ಕೇಳಿದ ಎಲ್ಲರೂ ಆಶ್ಚರ್ಯಪಡ್ತಾರೆ. ನಂತರ ಮ್ಯಾಕ್ಸ್ ತನ್ನ ಸಂಪೂರ್ಣ ಪ್ಲ್ಯಾನನ್ನು ಅವರಿಗೆ ವಿವರಿಸ್ತಾನೆ. ನೋಡಿ, ನಾವು ಇದೇ ಟ್ಯಾಂಕರನ್ನು ತೆಗೆದುಕೊಂಡು ಬಂದ ದಾರಿಯಲ್ಲಿ ಹಿಂದಿರುಗೋಣ. ದಾರಿಯಲ್ಲಿ ಇಮ್ಮೋರ್ಟಲ್ ಜೋನ ಜನರು ಸಿಗ್ತಾರೆ, ಅವರಿಂದ ತಪ್ಪಿಸಿಕೊಂಡು ಮುಂದೆ ಹೋಗೋಣ. ನಂತರ ಬೆಟ್ಟದ ಪ್ರದೇಶದಲ್ಲಿ ಟ್ಯಾಂಕರನ್ನು ಸ್ಫೋಟಿಸಿ ದಾರಿಯನ್ನು ಮುಚ್ಚಿಬಿಡೋಣ. ಆಮೇಲೆ ನೇರವಾಗಿ ಇಮ್ಮೋರ್ಟಲ್ ಜೋನ ಕೋಟೆಗೆ ಹೋಗಿ ಅದನ್ನು ನಮ್ಮ ಕಂಟ್ರೋಲಲ್ಲಿ ತಗೊಳ್ಳೋಣ ಅಂತ ಹೇಳ್ತಾನೆ. ಈ ಪ್ಲ್ಯಾನ್ ಎಲ್ಲರಿಗೂ ಇಷ್ಟವಾಗುತ್ತೆ. ಆದ್ದರಿಂದ ಎಲ್ಲರೂ ಟ್ಯಾಂಕರನ್ನು ತೆಗೆದುಕೊಂಡು ಮತ್ತೆ ಹಿಂದಿನ ದಿಕ್ಕಿನಲ್ಲೇ ಪ್ರಯಾಣ ಆರಂಭಿಸ್ತಾರೆ. ಇನ್ನೊಂದು ಕಡೆ ಇಮ್ಮೋರ್ಟಲ್ ಜೋ ತನ್ನ ಟೀಮ್ನ ಜೊತೆ ಸೋಲನ್ನು ಒಪ್ಕೊಂಡು ಸುಮ್ಮನೆ ನಿಂತಿರ್ತಾನೆ. ಆದರೆ ಅಚಾನಕ್ಕಾಗಿ ಫ್ಯೂರಿಯಸದ ಟ್ರಕ್ಕು ಕೋಟೆ ಕಡೆ ಹೋಗ್ತಿರೋದನ್ನು ನೋಡ್ತಾನೆ. ತಕ್ಷಣ ಅವನಿಗೆ ಅರ್ಥ ಆಗುತ್ತೆ, ಈಗ ಕೋಟೆ ರಕ್ಷಣೆಗಾಗಿ ಯಾರೂ ಇಲ್ಲ, ಅದಕ್ಕೆ ಇವರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅನ್ಕೋತಾನೆ. ಇಮ್ಮೋರ್ಟಲ್ ಜೋ ಕೋಪದಿಂದ ಕಿರಿಸ್ತಾನೆ ಮತ್ತು ತನ್ನ ಎಲ್ಲ ಜನರಿಗೆ ಅವರ ಹಿಂದೆ ಕಳಿಸ್ತಾನೆ. ಅವನು ಕೂಡ ಸ್ವಂತ ತನ್ನ ಟ್ರಕ್ಕನ್ನು ತೆಗೆದುಕೊಂಡು ಅವರ ಮೇಲೆ ದಾಳಿ ಮಾಡಲು ಆರಂಭಿಸ್ತಾನೆ. ಈ ದಾಳಿಯಲ್ಲಿ ಫ್ಯೂರಿಯಸನ ಟ್ರಕ್ನ ಎಂಜಿನು ತುಂಬಾ ಡ್ಯಾಮೇಜ್ ಆಗಿಬಿಡುತ್ತೆ. ಕೊನೆಗೆ ಎಂಜಿನ್ ಸಂಪೂರ್ಣವಾಗಿ ಕೆಲಸ ಮಾಡುವುದನ್ನೇ ನಿಲ್ಲಿಸಿಬಿಡುತ್ತೆ. ಆದ್ದರಿಂದ ಟ್ರಕ್ಕು ನಿಧಾನವಾಗಿ ಹೋಗ್ತಾ ಇರುತ್ತೆ. ಬೇರೆ ಆಪ್ಷನ್ ಇಲ್ಲದೆ ಅವರು ನಕ್ಸನ್ನು ಎಂಜಿನ್ ರಿಪೇರಿ ಮಾಡಲು ಕಳಿಸುತ್ತಾರೆ, ಏಕೆಂದರೆ ನಕ್ಸ್ ಒಬ್ಬ ಮೆಕ್ಯಾನಿಕ್ ಆಗಿರ್ತಾನೆ. ಆ್ಯಂಡ್ ಅಷ್ಟರಲ್ಲಿ ಮ್ಯಾಕ್ಸ್ ಟ್ಯಾಂಕರ್ನ ಹಿಂಭಾಗಕ್ಕೆ ಹೋಗ್ತಾನೆ. ಅದೇ ಸಮಯದಲ್ಲಿ ಇಮ್ಮೋರ್ಟಲ್ ಜೋನ ಜನರು ಟ್ಯಾಂಕರ್ಗೆ ಹುಕ್ಗಳನ್ನು ಸಿಕ್ಕಿಸಿ ಅದನ್ನು ನಿಲ್ಲಿಸ್ತಾ ಇರ್ತಾರೆ. ಮ್ಯಾಕ್ಸ್ ಕಟ್ಟರ್ ಹಿಡಿದು ಒಂದೊಂದೇ ಹುಕ್ಗಳನ್ನು ಕತ್ತರಿಸ್ತಾ ಹೋಗ್ತಾನೆ. ಆದರೆ ಅಷ್ಟರಲ್ಲಿ ಕೆಲವು ಶತ್ರುಗಳು ಟ್ರಕ್ನ ಮೇಲೆ ಹತ್ತಿ ಅವನ ಮೇಲೆ ಅಟ್ಯಾಕ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಮ್ಯಾಕ್ಸ್ ಒಬ್ಬೊಬ್ಬರನ್ನಾಗಿ ಹೊಡೆದು ಹಾಕ್ತಾ ಇರ್ತಾನೆ. ಆದರೆ ಆಗ ಒಬ್ಬ ಶತ್ರು ಬಾಣದಿಂದ ಅವನ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾನೆ. ಬಾಣ ತಾಗಿದ ಕೂಡಲೇ ಮ್ಯಾಕ್ಸ್ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಅದೇ ಕ್ಷಣದಲ್ಲಿ ಅವನಿಗೆ ಮತ್ತೆ ಆ ಚಿಕ್ಕ ಹುಡುಗಿಯ ಭ್ರಮೆಗಳು ಕಾಣಿಸ್ತಾ ಇರ್ತವೆ. ಅದರ ಪರಿಣಾಮವಾಗಿ ಅವನಿಗೆ ಅಚಾನಕ್ಕಾಗಿ ಎಚ್ಚರವಾಗಿಬಿಡುತ್ತೆ. ನಂತರ ಮ್ಯಾಕ್ಸ್ ಮತ್ತೆ ಶತ್ರುಗಳ ವಿರುದ್ಧ ಹೋರಾಡಲು ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಮ್ಯಾಕ್ಸ್ ಫೈಟ್ ಮಾಡ್ತಾ ಇರಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿ ಅಚಾನಕ್ ಆಗಿ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇದರಿಂದ ಮ್ಯಾಕ್ಸ್ ಟ್ರಕ್ನಿಂದ ಕೆಳಗಡೆ ಬೀಳ್ತಾ ಇರಬೇಕಾದ್ರೆ ಫ್ಯೂರಿಯಸ ಮ್ಯಾಕ್ಸ್ ಅನ್ನು ಹಿಡ್ಕೊಂಡ್ಬಿಡ್ತಾಳೆ. ಇದನ್ನು ನೋಡಿ ಇಮ್ಮೋರ್ಟಲ್ ಜೋನ ಒಬ್ಬ ವಾರ್ ಬಾಯು ಹಿಂದಿನಿಂದ ಬಂದು ಫ್ಯೂರಿಯಸನ ಹೊಟ್ಟೆಗೆ ಬಾಣವನ್ನು ಚುಚ್ಚಿ ಬಿಡ್ತಾನೆ. ಇದರಿಂದ ಫ್ಯೂರಿಯಸಾಗೆ ಗಂಭೀರ ಗಾಯವಾಗ್ಬಿಡುತ್ತೆ. ಆದರೂ ಕೂಡ ಅವಳು ಮ್ಯಾಕ್ಸ್ ಅನ್ನ ಬಿಡದೆ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾಳೆ. ಆ್ಯಂಡ್ ಇದೇ ವೇಳೆಗೆ ಹಿಂದೆ ಬರುತ್ತಿದ್ದ ಫೈಟರ್ ಶೂಟರ್ ಟ್ರಕ್ ಒಂದು ಮ್ಯಾಕ್ಸ್ಗೆ ಡಿಕ್ಕಿ ಹೊಡೆಯಲು ಬರ್ತಾ ಇರುತ್ತೆ. ಆದರೆ ಸರಿಯಾದ ಸಮಯಕ್ಕೆ ನಕ್ಸ್ ಬಂದು ಕಾಲಿನಿಂದ ಮ್ಯಾಕ್ಸ್ಗೆ ಜೋರಾಗಿ ತಳ್ಳಿ ಬಿಡ್ತಾನೆ. ಆಗ ಮ್ಯಾಕ್ಸು ನೇರವಾಗಿ ಹಿಂದೆ ಬರ್ತಾ ಇದ್ದ ಆ ಟ್ರಕ್ನ ಮೇಲೆ ಹತ್ತಿ ಪಾರಾಗ್ತಾನೆ. ಅವನು ಆ ಟ್ರಕ್ನ ಮೇಲಿದ್ದ ಎಲ್ಲ ಶತ್ರುಗಳನ್ನು ಕೊಂದು ಹಾಕ್ತಾನೆ. ಆದರೆ ಇಮ್ಮೋರ್ಟಲ್ ಜೋನ ಜನರು ಆ ಟ್ರಕ್ ಮೇಲೆಯೂ ಕೂಡ ದಾಳಿ ಮಾಡ್ತಾ ಇರ್ತಾರೆ. ಇದರಿಂದ ಆ ಟ್ರಕ್ಕು ಸ್ಫೋಟ ಆಗೋದ್ರಲ್ಲೇ ಇರುತ್ತೆ. ಸೊ ಮ್ಯಾಕ್ಸ್ ಸರಿಯಾದ ಸಮಯಕ್ಕೆ ಮತ್ತೊಂದು ಟ್ರಕ್ನ ಮೇಲೆ ಜಿಗಿದು ಪಾರಾಗ್ತಾನೆ. ಅವನು ಜಿಗಿದ ನೆಕ್ಸ್ಟ್ ಸೆಕೆಂಡೇ ಆ ಟ್ರಕ್ಕು ಭಾರಿ ಬ್ಲಾಸ್ಟ್ ಆಗಿಬಿಡುತ್ತೆ. ಅದರ ಹಿಂದೆ ಒಂದರ ಹಿಂದೆ ಒಂದಾಗಿ ಅನೇಕ ವಾಹನಗಳು ಕೂಡ ಬ್ಲಾಸ್ಟ್ ಆಗಿಬಿಡ್ತವೆ. ಇನ್ನೊಂದು ಕಡೆ ಇಮ್ಮೋರ್ಟಲ್ ಜೋ ಫ್ಯೂರಿಯಸದ ಟ್ರಕ್ನ ಮುಂದೆ ಬಂದು ಅವರ ಗಾಡಿಯನ್ನು ನಿಲ್ಲಿಸಲು ಪ್ರಯತ್ನಿಸ್ತಾ ಇರ್ತಾನೆ. ಇದನ್ನು ನೋಡಿ ಫ್ಯೂರಿಯಸ ಅವನನ್ನು ಸಾಯಿಸಬೇಕು ಅಂತ ನಿರ್ಧರಿಸ್ತಾಳೆ. ಅವಳು ನಕ್ಸ್ಗೆ ಟ್ರಕ್ಕನ್ನು ಓಡಿಸಲು ಹೇಳಿ ತಾನೇ ಇಮ್ಮೋರ್ಟಲ್ ಜೋನ ವಾಹನದ ಕಡೆ ಹೋಗ್ತಾಳೆ. ಮ್ಯಾಕ್ಸ್ ಕೂಡ ಅವಳಿಗೆ ಸಹಾಯ ಮಾಡಲು ಅವಳ ಬಳಿ ಹೋಗ್ತಾ ಇರ್ತಾನೆ. ಫ್ಯೂರಿಯಸ ಇಮ್ಮೋರ್ಟಲ್ ಜೋನ ಟ್ರಕ್ಕನ್ನು ತಲುಪ್ತಾಳೆ. ಆದರೆ ಅವನ ವಾರ್ ಬಾಯ್ ರಿಕ್ಟಸ್ ಅವಳನ್ನು ತಡೆಯಲು ಪ್ರಯತ್ನಿಸ್ತಾನೆ. ಅಷ್ಟರಲ್ಲಿ ಮ್ಯಾಕ್ಸ್ ಅಲ್ಲಿಗೆ ಬಂದು ಹೇಗೋ ರಿಕ್ಟಸ್ನನ್ನು ಹೊಡೆದು ಅವನನ್ನು ಪ್ರಜ್ಞೆ ತಪ್ಪುವಂತೆ ಮಾಡ್ತಾನೆ. ಈಗ ಫ್ಯೂರಿಯಸ ನೇರವಾಗಿ ಇಮ್ಮೋರ್ಟಲ್ ಜೋನ ಹತ್ರ ಬರ್ತಾಳೆ. ಆಗ ಅವನು ಅವಳಿಗೆ ಶೂಟ್ ಮಾಡ್ತಾ ಇರಬೇಕಾದ್ರೆ ಫ್ಯೂರಿಯಸ ಅವನ ಆಕ್ಸಿಜನ್ ಮಾಸ್ಕ್ಗೆ ಒಂದು ಹುಕ್ಕನ್ನು ಸಿಕ್ಕಿಸಿ ಅದನ್ನು ಗಾಡಿಯ ಚಕ್ರದಲ್ಲಿ ಎಸೆದು ಬಿಡ್ತಾಳೆ. ಅದರಿಂದ ಇಮ್ಮೋರ್ಟಲ್ ಜೋ ಮಾಸ್ಕ್ನ ಜೊತೆ ಅವನ ಅರ್ಧ ಮುಖ ಸಂಪೂರ್ಣವಾಗಿ ಹರಿದು ಹೋಗ್ಬಿಡುತ್ತೆ. ಆಕ್ಸಿಜನ್ ಇಲ್ಲದೆ ಇಮ್ಮೋರ್ಟಲ್ ಜೋ ಉಸಿರಾಡಕ್ಕಾಗದೆ ಕೊನೆಗೂ ಉಸಿರುಗಟ್ಟಿ ಸತ್ತು ಹೋಗ್ಬಿಡ್ತಾನೆ. ಫ್ಯೂರಿಯಸ ಕೂಡ ಇನ್ನೇನು ಕೆಳಗಡೆ ಬೀಳ್ತಾ ಇರಬೇಕಾದ್ರೆ ಮ್ಯಾಕ್ಸ್ ಅವಳನ್ನು ಹಿಡಿದು ಎತ್ಕೊಂಡು ಕಾಪಾಡ್ತಾನೆ. ಇಮ್ಮೋರ್ಟಲ್ ಜೋ ಸತ್ತಿರೋದನ್ನು ನೋಡಿ ಎಲ್ಲರೂ ತುಂಬಾನೇ ಸಂತೋಷ ಪಡ್ತಾರೆ. ಆದರೆ ಅಪಾಯ ಇನ್ನೂ ಮುಗ್ದಿರಲ್ಲ. ಅವನ ಉಳಿದ ವಾರ್ ಬಾಯ್ಸ್ಗಳು ಇನ್ನೂ ಕೂಡ ಇವರನ್ನು ಹಿಂಬಾಲಿಸ್ತಾನೆ ಇರ್ತಾರೆ. ಅವರನ್ನು ತಡೆಯಲು ದಾರಿಯನ್ನು ಸಂಪೂರ್ಣವಾಗಿ ಮುಚ್ಚುವುದು ಅಗತ್ಯವಾಗಿತ್ತು. ಅದಕ್ಕೆ ಟ್ಯಾಂಕರನ್ನು ಸ್ಫೋಟಿಸಬೇಕಾಗಿರುತ್ತದೆ. ನಕ್ಸ್ ಎಲ್ಲರಿಗೂ ಮುಂದೆ ಹೋಗುವಂತೆ ಹೇಳ್ತಾನೆ. ಎಲ್ಲರೂ ಒಬ್ಬೊಬ್ಬರಾಗಿ ಮುಂದಿನ ವಾಹನಕ್ಕೆ ಹತ್ತಲು ಆರಂಭಿಸ್ತಾರೆ. ಅಷ್ಟರಲ್ಲಿ ರಿಕ್ಟಸ್ಗೆ ಮತ್ತೆ ಪ್ರಜ್ಞೆ ಬರುತ್ತೆ. ಅವನು ಕೂಡ ಅವರನ್ನು ಹಿಡಿಯಲು ವಾಹನದ ಮೇಲೆ ಜಿಗಿಯಲು ಪ್ರಯತ್ನಿಸ್ತಾ ಇರಬೇಕಾದ್ರೆ ನಕ್ಸ್ ಏಕಾಏಕಿ ಟ್ರಕ್ನ ಬ್ರೇಕ್ ಹಾಕಿಬಿಡ್ತಾನೆ. ಕೋಪಗೊಂಡ ರಿಕ್ಟಸ್ಸು ಟ್ರಕ್ನ ಎಂಜಿನನ್ನು ಕಿತ್ತು ಹಾಕಿ ನಕ್ಸ್ನ ಮೇಲೆ ದಾಳಿ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಸೊ ನಕ್ಸ್ಗೆ ತನ್ನ ಅಂತ್ಯ ಸಮೀಪಿಸಿದೆ ಎಂಬುದು ಅರ್ಥವಾಗುತ್ತೆ. ಅವನು ತನ್ನ ಎಲ್ಲ ಸ್ನೇಹಿತರಿಗೆ ಕೊನೆಯ ವಿದಾಯ ಹೇಳಿ ನಂತರ ಟ್ರಕ್ಕನ್ನು ನೇರವಾಗಿ ಬಂಡೆಗಳ ಕಡೆ ತಿರುಗಿಸಿ ಭಾರಿ ಡಿಕ್ಕಿ ಹೊಡೆದು ಬಂಡೆಗಳೆಲ್ಲ ಕುಸಿದು ಬಿಡುತ್ತವೆ. ಇದರಿಂದ ಪೂರ್ಣ ದಾರಿ ಮುಚ್ಚಿ ಹೋಗ್ಬಿಡುತ್ತೆ. ಸೊ ಹಿಂದೆ ಬರ್ತಾ ಇದ್ದ ಎಲ್ಲ ಶತ್ರುಗಳು ಅಲ್ಲೇ ಸಿಗಾಕೊಂಡ್ಬಿಡ್ತಾರೆ. ನಂತರ ಮ್ಯಾಕ್ಸ್ ಮತ್ತು ಉಳಿದವರು ಕೋಟೆ ಕಡೆ ಸಾಗುತ್ತಿರುವುದು ನಮಗೆ ಕಾಣಿಸುತ್ತದೆ. ಆದರೆ ಫ್ಯೂರಿಯಸಾದ ಸ್ಥಿತಿ ತುಂಬಾ ಗಂಭೀರವಾಗಿಬಿಟ್ಟಿರುತ್ತೆ. ಅವಳ ದೇಹದಿಂದ ಅಪಾರ ಪ್ರಮಾಣದ ರಕ್ತ ಹೋಗಿ ಅವಳಿಗೆ ಉಸಿರಾಡಕ್ಕಾಗದೆ ಸಾಯುವಂಥ
ಸ್ಥಿತಿಗೆ ಹೋಗ್ಬಿಟ್ಟಿರ್ತಾಳೆ. ಇದನ್ನು ಕಂಡ ಮ್ಯಾಕ್ಸು ತಕ್ಷಣ ಅವಳಿಗೆ ಚಿಕಿತ್ಸೆ ಮಾಡಿ ತನ್ನದೇ ರಕ್ತವನ್ನು ಅವಳಿಗೆ ಹಾಕ್ತಾನೆ. ಇದರಿಂದ ಫ್ಯೂರಿಯಸ್ ಆಗಿ ಮತ್ತೆ ಪ್ರಜ್ಞೆ ಬಂದು ಹುಷಾರಾಗಿ ಕೋಟೆಯವರೆಗೂ ತಲುಪ್ತಾಳೆ. ಕೊನೆಗೆ ಎಲ್ಲರೂ ಇಮ್ಮೋರ್ಟಲ್ ಜೋನ ಕೋಟೆಯನ್ನು ತಲುಪ್ತಾರೆ. ಅಲ್ಲಿ ಇದ್ದ ಸೈನಿಕರು ಮೊದಲಿಗೆ ಇವರನ್ನು ಒಳಗಡೆ ಬಿಡಲು ನಿರಾಕರಿಸ್ತಾ ಇರ್ತಾರೆ. ಅಷ್ಟರಲ್ಲಿ ಮ್ಯಾಕ್ಸು ಇಮ್ಮೋರ್ಟಲ್ ಜೋನ ಶವವನ್ನು ತೋರಿಸ್ತಾನೆ. ಇದನ್ನು ನೋಡಿದ ಎಲ್ಲ ಜನರು ಸಂತೋಷದಿಂದ ಕೂಗ್ತಾ ಇರ್ತಾರೆ. ಏಕೆಂದರೆ ಇಮ್ಮೋರ್ಟಲ್ ಜೋ ಹಲವಾರು ವರ್ಷಗಳ ಕಾಲ ಅವರ ಮೇಲೆ ಕ್ರೂರವಾಗಿ ದೌರ್ಜನ್ಯ ನಡೆಸಿರ್ತಾನೆ. ನಂತರ ಕೋಟೆ ಬಾಗಿಲನ್ನು ತೆರೆಯಲಾಗುತ್ತದೆ. ಫ್ಯೂರಿಯಸ್ ಇವಾಗ ಕೋಟೆಯ ಹೊಸ ನಾಯಕಿಯಾಗಿ ಆಯ್ಕೆ ಆಗ್ತಾಳೆ. ಅವಳು ಎಲ್ಲರಿಗೂ ನೀರಿನ ದ್ವಾರಗಳನ್ನು ತೆರೆಯಲು ಆದೇಶಿಸುತ್ತಾಳೆ. ನೀರನ್ನು ನೋಡಿದ ಜನರ ಜೀವನದಲ್ಲಿ ಮತ್ತೆ ಆಶಾಕಿರಣ ಮೂಡುತ್ತದೆ. ಅದೇ ಸಮಯದಲ್ಲಿ ಮ್ಯಾಕ್ಸ್ ಮೌನವಾಗಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಏಕೆಂದರೆ ಅವನ ದಾರಿನೇ ಬೇರೆ ಆಗಿರುತ್ತೆ. ಅವನ ಪಯಣ ಇನ್ನೂ ಮುಗಿದಿರೋದಿಲ್ಲ. ಮೇಲಿನಿಂದ ಫ್ಯೂರಿಯಸ್ ಅವನು ಹೋಗುತ್ತಿರುವುದನ್ನು ನೋಡುತ್ತಾಳೆ. ಇಬ್ಬರು ಕಣ್ಣುಗಳಲ್ಲಿ ಒಬ್ಬರಿಗೊಬ್ಬರು ನೋಡಿ ಪ್ರೀತಿಯಿಂದ ವಿದಾಯ ಹೇಳುತ್ತಾರೆ. ಹಾಗೆ ಮನಸ್ಸಿನಲ್ಲಿಯೇ ಫ್ಯೂರಿಯಸ್ ಮ್ಯಾಕ್ಸ್ಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾಳೆ. ಏಕೆಂದರೆ ಅವನು ಅನೇಕ ಜನರ ಬದುಕಿಗೆ ಹೊಸ ಭರವಸೆಯನ್ನು ನೀಡಿದ್ದನು. ಸೊ ಇಲ್ಲಿಗೆ ಈ ಮೂವಿಯ ಫಸ್ಟ್ ಪಾರ್ಟು ಎಂಡ್ ಆಗುತ್ತೆ. ಇದರ ನೆಕ್ಸ್ಟ್ ಪಾರ್ಟನ್ನು ಎಕ್ಸ್ಪ್ಲೇನ್ ಮಾಡಬೇಕು ಬೇಡವೋ ಅನ್ನೋದನ್ನು ಕಮೆಂಟಲ್ಲಿ ಹಾಕಿ. ಹಾಗೆ ಈ ಪಾರ್ಟು ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಟಾಟಾ, ಬೈ ಬಾಯ್.